जन्माद्यश्च यतोन्मयादितरतश्चार्तेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि सृष्टिस्थित्यप्यहेया नियतदृशितमो बन्धमोक्षाश्च यस्मात् अस्य श्री ब्रह्मरुद्र प्रभृति सुरनरद्वेषशत्रुत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दाव्ययो यो गुरुरपि परमश्चिन्तयेतं महान्तं धर्मप्रोज्झितकैतवोऽत्र परमः निर्मत्सराणां सतां वेद्यं वास्तवमत्र वस्तुशिवदं तापत्रयोन्मूलनं श्रीमद्भागवते महामुनिकृते किं वा परैरीश्वरः सद्यो हृद्यवरुध्यतेऽत्र कृतिभिः शुश्रूषुभिस्तक्षणात् निगमकल्पतरोर्गलितं फलं शुकमुखादमृतद्रवसंयुतं पिबत भागवतं रसम् आलयं मुहुरहो रसिकाः भुवि भावुकाः अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहं भवति यदनुभावादेडमूकोऽपि वाग्मी जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च अस्मद्गुरुसमारम्भां टीकाकृत्पादमध्यगां श्रीमदाचार्यपर्यन्तां वन्दे गुरुपरम्परां विद्यायां विबुधाचार्यं एतज्ज्ञानाब्धिचन्दिरं सत्यश्रीं दुर्मतध्वान्तमार्ताण्डं सत्यध्यानमुनिं भजे पञ्चाशद्वर्षपर्यन्तं सततं रामपूजकः श्रीसत्यप्रमोदगुरुराट् भासतां नो हृदम्बरे बन्धुस्त्वं गुरुरिष्टदैवतमिति त्वत्पादपङ्केरुहं प्राप्तं मां परिपालयेति सततं याचे निबद्धाञ्जलिः चित्तं मद्गुणदोषचिन्तनविधौ नूनं मनां मा कृताः श्रीसत्यात्मगुरो त्वदङ्घ्रि युगलं हित्वा न मे सद्गतिः यैरहं शुकवत् सम्यक् शिक्षितोऽस्मि कृपालुभिः तान् वन्दे धेनुपाचार्यान् तत्त्वज्ञानार्थसिद्धये श्रीगुरुभ्यो नमः हरिः ओं हरिः ओं हरिः ओं स्वस्त्यस्तु अचेतन्मङ्गलानि सन्तु श्लोकैकश्रवणपठनमात्रेण वक्तुश्च श्रोतॄणां निखिलकलिकृतकल्मषापनोदनपुटतरे धर्माद्यखिलपुरुषार्थसाधने भूते अद्य श्रीमद्भागवते सप्तमस्कन्धान्तरकथा प्रारम्भे सति किञ्चित् पूर्वकथानुवादः हरिः ओं हरिः ओं हरिः ओं ಕಥಾನುವಾದ ನಿನ್ನೆವರೆಗೂ ನಾವು 21 ಪ್ರತಿಯೊಬ್ಬ ಮನುಷ್ಯನ 30 ಧರ್ಮಗಳಲ್ಲಿ 21 ಧರ್ಮಗಳನ್ನು ನಾವು ಅರ್ಥ ಮಾಡಿಕೊಂಡಿದ್ದೇವೆ. ಇನ್ನು 9 ಧರ್ಮಗಳು ಇವುಗಳನ್ನು ಪ್ರಹ್ಲಾದನು ಹೇಳುವಾಗ ಹೇಳಿದ 9 ಭಕ್ತಿಗಳು ಅಂತ ತಿಳ್ಕೊಂಡಂತೇನವೆ ಅವುಗಳು ಉಳಿದ 9 ಧರ್ಮಗಳು ಪ್ರತಿಯೊಬ್ಬರು ಮಾಡಲೇಬೇಕು. ಅದು ಹೇಗೆ ಅಂತ ತಿಳ್ಕೊಂಡಂತಂದರೆ ಶ್ರವಣಂ ಕೀರ್ತನಂ ವಿಷ್ಣೋ ಸ್ಮರಣಂ
ಅರ್ಚನಂ ವಂದನಂ ದಾಸ್ಯಂ, ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ, ಸಖ್ಯಂ ಆತ್ಮನಿವೇದನಂ. ಈ ರೀತಿಯಾಗಿರ್ತಕ್ಕಂಥ ಉಳಿದ 9 ಧರ್ಮಗಳು ಈ ಕ್ರಮದಲ್ಲಿ ಇವೆ. ಇದರ ಬಗ್ಗೆ ನಾವು ತಿಳಿದುಕೊಂಡಿದ್ದರೂ ಕೂಡ ಇನ್ನೊಮ್ಮೆ ಸ್ವಲ್ಪ ರಿವಿಷನ್ ಮಾಡೋಣ. ಮೊದಲನೇದ್ದು, ದೇವರಲ್ಲಿ ಭಕ್ತಿ ಇದ್ದರೆ ಸಾಕಲ್ಲ, ಮತ್ತೆ ಪುನಃ ಉಳಿದ ಮಡಿ ಮೇಲ್ಗೆ ಉಪವಾಸ ವನವಾಸ ಯಾಕೆ ಬೇಕು ಅಂತನ್ನೋ ಪ್ರಶ್ನೆಗೆ ಉತ್ತರ ಒಂದೇ. ನೀರು ಸ್ವಚ್ಛವಾಗಿದ್ದರೆ ಸಾಕಲ್ಲ, ಗ್ಲಾಸ್ ಹೇಗಿದ್ರೇನು? ಗ್ಲಾಸ್ ಕಿಲಿಬಿದ್ದು ನಡೀತದೆ, ಗ್ಲಾಸ್ ಹೊಲಸಿದ್ರೂ ನಡೀತದೆ. ನೀರು ಸ್ವಚ್ಛ ಇದೆಯಲ್ಲ ಅನ್ನುವ ಮಾತು ಹೇಗೆ ವ್ಯರ್ಥವು? ಎಲ್ಲಿಯವರೆಗೂ ನಮ್ಮ ಶರೀರ, ನಮ್ಮ ಇಂದ್ರಿಯಗಳು, ನಮ್ಮ ಮನಸ್ಸು, ನಮ್ಮ ಬುದ್ಧಿ ಸ್ವಚ್ಛ ಇಲ್ಲ, ಅಲ್ಲಿ ಬಂದಿರತಕ್ಕಂಥ ಭಕ್ತಿಯೂ ಕೂಡ ದೂಷಿತವಾಗ್ತದೆ. ಹೊಲಸು ನಿಂದ ಕೂಡಿದ ಕಿಲಿವಿದ ಪಾತ್ರೆಯಲ್ಲಿ ಹಾಕಿದ ನೀರು ಪಾಯ್ಸನ್ ಆಗುವಂತೆ ಆ ಭಕ್ತಿ ನಮಗೆ ಯಾವುದಕ್ಕೂ ಉಪಯೋಗಕ್ಕೆ ಬೀಳೋದಿಲ್ಲ, ಅಹಂಕಾರಕ್ಕೆ ಉಪಯೋಗ ಬೀಳ್ತದೆ ಅಷ್ಟೇ. ಆದ್ದರಿಂದಾಗಿ ವರ್ಣಾಶ್ರಮೋಚಿತವಾದ ಧರ್ಮಗಳು ಇದು ನಮ್ಮ ಪಾತ್ರೆಯನ್ನು ಬಹಳ ಶುದ್ಧ ಮತ್ತು ಸ್ವಚ್ಛ ಮಾಡಿದಂತೆ. ಅದರಲ್ಲಿ ಹಾಕಿದ ಸ್ವಚ್ಛ ನೀರು ಈ ಭಕ್ತಿ ಇತ್ಯಾದಿಗಳು. ಭಕ್ತಿಯು ಕೂಡ ಇದನ್ನು ಪ್ರತ್ಯೇಕ ಭಕ್ತಿ ಎಂದು ತಿಳ್ಕೊಳ್ಬೋದು. ಒಂದೊಂದೇ ಪೂರ್ತಿ ಜೀವನ ಮಾಡಲಿಕ್ಕೆ ಬರ್ಬೋದು, ಅಥವಾ ಒಂದರ ನಂತರ ಒಂದು ಸ್ಟೆಪ್ ಬೈ ಸ್ಟೆಪ್. ಇವತ್ತು ನಾವು ಸ್ಟೆಪ್ ಬೈ ಸ್ಟೆಪ್ ಅದನ್ನು ನೋಡಿಕೊಳ್ಳಿಕ್ಕೆ ಪ್ರಯತ್ನಿಸೋಣ. ಮೊದಲನೆಯದ್ದು ಭಗವಂತನ ಮಹಿಮೆಯ ಶ್ರವಣ. ಅನೇಕ ಜನರು ಅನೇಕ ರೀತಿಯಾದಂಥ ಭಕ್ತಿಯ ಪರಿಭಾಷೆ ಕೊಟ್ಟಿದ್ದಾರೆ, ಅದರಲ್ಲಿ ಯಾವುದೂ ಪರಿಪೂರ್ಣತೆ ಇಲ್ಲ. ಆಚಾರ್ಯರು ಮಹಾಭಾರತ ತಾತ್ಪರ್ಯದಲ್ಲಿ ಹೇಳ್ತಾರೆ, ಮಾಹಾತ್ಮ್ಯ ಜ್ಞಾನ ಪೂರ್ವಸ್ತು, ಭಗವಂತನ ಮಹಾತ್ಮೆಯ ಜ್ಞಾನವನ್ನು ಪಡೆಯಬೇಕು. ಆದರೆ ಆ ಜ್ಞಾನ ಹೇಗಿರಬೇಕು ಅಂತಂದರೆ, ಜ್ಞಾನದ ಜೊತೆಗೆ ಸುದೃಢ ಸರ್ವತೋಧಿಕ ಸ್ನೇಹ, ಮಹಾತ್ಮ್ಯ ಜ್ಞಾನದ ಸಹಿತವಾಗಿ ಪರಮಾತ್ಮನ ಅನೇಕ ಮಹಿಮೆಗಳನ್ನು ಪುನಃ ಪುನಃ ಕೇಳಿ ತಿಳಿದುಕೊಂಡು ಅವನಲ್ಲಿ ಮಾಡುವ ಸುದೃಢ ಮಹಾತ್ಮ್ಯ ಜ್ಞಾನಪೂರ್ವಸ್ತು ಸುದೃಢ ಸರ್ವತೋಧಿಕ. ಇಲ್ಲ ಮತ್ತು ದೃಢವಾದ ಪ್ರೀತಿ ನಾವು ಮಾಡ್ತೀವಲ್ಲ ಮಕ್ಕಳ ಮೇಲೆ, ಹೆಂಡತಿ ಮೇಲೆ, ಇಲ್ಲ, ಸರ್ವತೋಧಿಕ, ಎಲ್ಲರ ಮೇಲೆ, ಜಗತ್ತಿನ ಮೇಲೆ, ದುಡ್ಡಿನ ಮೇಲೆ, ಬಂದವರ ಮೇಲೆ, ಹೆಂಡತಿ ಮಕ್ಕಳ ಮೇಲೆ ಏನು ಪ್ರೀತಿ ಮಾಡ್ತೀವಲ್ಲ ಅದಕ್ಕಿಂತಲೂ ಹೆಚ್ಚಿಗೆ ಮಾಡ್ತಕ್ಕಂತಹ ಸ್ನೇಹ ಪ್ರೀತಿಯೇ ಇದು ಭಕ್ತಿ ಇತಿ ಪ್ರೋಕ್ತ. ಇದಕ್ಕೆ ಭಕ್ತಿ ಅಂತ ತಿಳ್ಕೊಂಡು ಅಂತೇಳಿ ಕರೀತಾರೆ. ಅಂದರೆ ದೇವರ ಮಹಿಮೆ ಭಾಗವತದಲ್ಲಿ ಕೇಳಬೇಕು, ದೇವರ ಹೊರತು ನಮಗೆ ಬೇರೆ ಗತಿ ಇಲ್ಲ ಅಂತ ಅನ್ನೋದನ್ನು ನಿರ್ಧಾರ ಮಾಡಬೇಕು. ಈಗ ನಾವು ಸಂಸಾರದ ಮೇಲೆ ಪ್ರೀತಿ ಮಾಡ್ತೀವಿ, ಸ್ವಾಭಾವಿಕ. ಆದರೆ ಅವರು ನಮಗೆ 100% ಸುಖ ಕೊಡ್ತಾರೇನೋ ಅಂತೇಳಿ ಅನ್ನೋ ವಿಷಯದಲ್ಲಿ ಯಾವುದೇ ಎಕ್ಸ್ಪೀರಿಯನ್ಸ್ ಕೊಡಲಿಕ್ಕಾಗೋದಿಲ್ಲ. ಮಕ್ಕಳು ಮುಪ್ಪಿನ ಕಾಲಕ್ಕೆ ನಮ್ಮನ್ನು ನೋಡ್ತಾರೆ ಅಂತ ತಿಳ್ಕೊಂಡಂತ ಅನ್ನುವ ಆಸೆಯಿಂದ ಬೆಳೆಸ್ತೇವೆ, ಎಲ್ಲ ಅನುಕೂಲ ಮಾಡಿಕೊಡ್ತೇವೆ, ಮನೆ ಮಾರಿ ಫೀಸ್ ತುಂಬ್ತೇವೆ. ಒಳ್ಳೆ ಮಕ್ಕಳು ಹೊರಟ್ಬೋದು, ಇಲ್ಲ ಅಂತಿಲ್ಲಂದಲ್ಲ. ತಂದೆ ತಾಯಿಗಳಿಗೋಸ್ಕರ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟಿರ್ತಕ್ಕಂಥವ್ರು ಈಗಿನ ಕಾಲದಲ್ಲಿ ನಾವು ನೋಡ್ತೇವೆ. ನಮ್ಮ ಅಜ್ಜನ ಸಹಪಾಠಿಗಳು ಒಬ್ಬರು, ಅವರ ಮಕ್ಕಳು ರಾಮಾಚಾರು ಅಂತೇಳಿ, ಅವರಿಗೆ ನಾವು ಮಣ್ಣೂರು ರಾಮಾಚಾರ ಅಂತೇಳಿ ಕರೀತಾರೆ. ತಾಯಿ ಅಶಕ್ತರಾಗಿದ್ದರು, ತಂದೆಯೂ ಕೂಡ ವಯಸ್ಸಾಗಿತ್ತು. ತಾಯಿಗೋಸ್ಕರ
ಅವ್ರ ಮದುವೆ ಆಗಲಿಲ್ಲ. ತಾಯಿಯ ಸೇವೆ ಮಾಡಲಿಕ್ಕೆ ಆಗೋದಿಲ್ಲ ಮದುವೆ ಮಾಡಿಕೊಂಡು ಸಂಸಾರ ಜವಾಬ್ದಾರಿ ಹೊತ್ತುಕೊಂಡ್ರೆ ಅಂತ ತಿಳ್ಕೊಂಡು ಅಂಥೇಳಿ ಅವ್ರು ಇನ್ನೂ ಇದ್ದಾರೆ. ನಮ್ಮ ಸತ್ಯಪ್ರಮೋದ್ ತೀರ್ಥರ ಸತ್ಯಾತ್ಮರ ಅತ್ಯಂತ ಪ್ರಿಯರಾಗಿರ್ತಕ್ಕಂಥವರು ಗುಲ್ಬರ್ಗಾದಲ್ಲಿದ್ದು ಅವ್ರು ಮಾಡಿಕೊಟ್ಟ ಒಂದು ಸ್ಥಳದಲ್ಲಿ ಅಲ್ಲಿದ್ದುಕೊಂಡು ಪಾಠವನ್ನು ಹೇಳ್ತಾ ಇದ್ದಾರೆ. ತಾಯಿಗೋಸ್ಕರ ಅವರು ಸಂಪೂರ್ಣವಾಗಿರ್ತಕ್ಕಂಥ ಮದುವೆಯನ್ನೇ ಮಾಡಿಕೊಳ್ಳಿಲ್ಲ. ಅಷ್ಟು ರೀತಿಯಿಂದ ತಂದೆ ತಾಯಿ ಮೇಲೆ ಪ್ರೀತಿ ಮಾಡ್ತಕ್ಕಂಥವ್ರಿದ್ದಾರೆ. ಆದರೆ ಎಲ್ಲರಿಗೂ ಈ ರೀತಿ ಆಗೋದಿಲ್ಲಲ್ಲ. ಆನಂತರ ಇನ್ನೊಬ್ಬರು ಶೂರ್ಪಾಲಯದಲ್ಲಿ ಅಯಾಚಿತ್ ದಾಸರು ಅಂತ ತಿಳ್ಕೊಳ್ತಿದ್ರು. ಅವರ ತಾಯಿ ಅವರು ಮಠ ಚಾತುರ್ಮಾಸ್ಯದಲ್ಲೆಲ್ಲ ಹೋಗಬೇಕು ರಾಮದೇವ್ರ ದರ್ಶನ, ತಾಯಿಯನ್ನು ಕರ್ಕೊಂಡು ಹೋಗ್ತಾಯಿದ್ರು. ಕೊನೆಗೆ ತಾಯಿ ನಡಿಲಿಕ್ಕೆ ಆಗ್ತಾ ಇರಲಿಲ್ಲ. ತಾಯಿಯನ್ನು ತಮ್ಮ ಹೆಗಲ ಮೇಲೆ ಕುಡಿಸ್ಕೊಂಡು ಎಲ್ಲ ಕಡೆ ಹೋಗ್ತಾಯಿದ್ರು. ಆಧುನಿಕ ಶ್ರವಣಕುಮಾರನಂತೆ ಇಂಥವರು ಇವತ್ತಿಗೂ ಇದ್ದಾರೆ. ಮೊದಲು ಶ್ರವಣಕುಮಾರನನ್ನು ನಾವು ಕಾಣ್ತೇವೆ ಆ ರೀತಿಯಾಗಿ, ಅಂಥ ಮಕ್ಕಳು. ಆದರೆ ಈ ರೀತಿ ಕೇವಲ ಈ ರೀತಿಯಾಗಿ ಮಾಡಿದವನ್ನೇ ನಾವು ಹೊಗಳ್ತೀವಲ್ಲ, ಯಾವನು ಹುಟ್ಟುವಾಗ ನಮ್ಮ ಜೊತೆಗೆ ಬರ್ತಾನೆ, ನಮ್ಮ ಹೃದಯದಲ್ಲಿ ಅಂತರ್ಯಾಮಿಯಾಗಿದ್ದು ಸಕಲ ವ್ಯವಸ್ಥೆಯನ್ನು ನೋಡಿಕೊಳ್ತಾನೆ, ಆನಂತರ ತಿರುಗಿ ಹೋಗುವಾಗಲೂ ನಮ್ಮ ಜೊತೆಗೆ ಬರ್ತಾನೆ. ಈ ತಂದೆ ತಾಯಿ ಈ ಮಕ್ಕಳು ಬಂಧು ಬಾಂಧವರು ಯಾರೂ ಬರೋದಿಲ್ಲ. ಅವ್ರು ನಮ್ಮನ್ನು ಬಿಟ್ಟು ಕೆಲವರು ಮೊದಲು ಹೋಗ್ಬೋದು, ಅಥವಾ ನಾವು ಅವರನ್ನು ಬಿಡುವಾಗ ಮಾಡ್ತಕ್ಕಂಥ ದುಃಖ ಇತ್ಯಾದಿಗಳು ಬಹಳ ಅನುಭವಿಸ್ಬೇಕಾಗ್ತದೆ. ಆದರೆ ಎಲ್ಲ ಕಾಲಕ್ಕೂ ಯಾವನಿಗೆ ಜ್ವರ ಬರೋದಿಲ್ಲ, ಯಾವನು ಬಿಟ್ಟು ಹೋಗೋದಿಲ್ಲ, ಯಾವನಿಗೆ ಮರಣ ಇಲ್ಲ, ಯಾವನು ಎಂದಿಗೂ ನಮಗೆ ಮೋಸ ಮಾಡೋದಿಲ್ಲ, ಯಾವನು ಎಲ್ಲ ಕಾಲಕ್ಕೂ ನಮ್ಮ ಯೋಗಕ್ಷೇಮ ನೋಡಿಕೊಳ್ತಾನೆ, ಅಂಥ ವ್ಯಕ್ತಿ ಪರಮಾತ್ಮ. ಆದ್ದರಿಂದಾಗಿ ಉಳಿದವರೆಲ್ಲರಿಗಿಂತಲೂ ಹೆಚ್ಚಿನ ಪ್ರೇಮವನ್ನು ಮಾಡಬೇಕು ಅಂತ ತಿಳ್ಕೊಂಡು ಇದನ್ನು ಸ್ವಲ್ಪ ವಿಸ್ತಾರವಾಗಿ ಶ್ರೀಮಠ್ ಟೀಕಾಕೃತ್ಪಾದರು ಶ್ರೀಮನ್ ನ್ಯಾಯಸುಧೆಯಲ್ಲಿ ಇದನ್ನು ಬಿಡಿಸಿ ನಮಗೆ ಹೇಳ್ತಾರೆ. ಹೇಗೆ ಅಂತ ತಿಳ್ಕೊಂಡಂತಂದರೆ, ನಿರವಧಿಕ, ಅನಂತ, ಅನವದ್ಯ, ಕಲ್ಯಾಣ, ಗುಣಗಣತ್ವಜ್ಞಾನಪೂರ್ವಕ, ಮಹಾತ್ಮ್ಯ ಜ್ಞಾನಪೂರ್ವಸ್ತು. ಈ ವಾಕ್ಯದ ಅದರ ಅನುವಾದ ಇದು. ಮಹಾತ್ಮ್ಯ ಜ್ಞಾನ ಅಂದ್ರೇನು? ಪರಮಾತ್ಮನಲ್ಲಿ ಒಂದೊಂದು ಗುಣವೂ ಇನ್ಫಿನಿಟ್ ಇವೆ. ಒಂದು ಗುಣ ಇನ್ಫಿನಿಟ್ ಅಂದರೆ ಹೇಗೆ ಅಂದರೆ, ನಮಗೂ ಕರುಣೆ ಇದೆ, ಕರುಣೆ ತೋರಿಸ್ತೇವೆ. ಆದರೆ ಏನು, ನಮ್ಮ ಜುರಿಸ್ಟಿಕ್ಷನ್, ನಮಗೆ ಯಾರು ಪರಿಚರಿತ ಇದ್ದಾರೆ, ಯಾರಿಗೆ ಅವ್ರದ್ದು ಪರಸ್ಪರ ಸಹಾಯ ಮಾಡಿ ತಗೊಂಡಿದ್ದೇವೆ, ಅಂಥವರಿಗೆ ನಾವು ಅವ್ರ ಮೇಲೆ ಕರುಣೆ ತೋರಿಸ್ತೇವೆ. ನಮ್ಮ ಕರುಣೆ ಜುರಿಸ್ಟಿಕ್ಷನ್ ಮುಗಿಯಿತು, ಇನ್ಫಿನಿಟ್ ಇಲ್ಲ. ಪರಮಾತ್ಮನಲ್ಲಿರ್ತಕ್ಕಂಥ ಕರುಣೆ, ಪರಮಾತ್ಮನಲ್ಲಿದ್ದ ದಯೆ, ಪರಮಾತ್ಮನಲ್ಲಿರ್ತಕ್ಕಂಥ ನಮ್ಮ ಪೋಷಕತ್ವ, ಪರಮಾತ್ಮನ ಅನುಗ್ರಾಹಕತ್ವ ಇವೆಲ್ಲೂ ಇನ್ಫಿನಿಟ್ ಇವೆ, ಮುಗಿಯೋದಿಲ್ಲ. ಅನಂತ ಜನ್ಮದ ಜೊತೆಗೆ ನಮ್ಮ ಜೊತೆಗೆ ಬರ್ತಾನೆ, ಅನಂತ ಜನ್ಮದವರೆಗೂ ನಮ್ಮ ಜೊತೆಗೆ ಇರ್ತಾನೆ, ಮೋಕ್ಷದಲ್ಲೂ ನಮ್ಮ ಜೊತೆಯಲ್ಲಿರ್ತಾನೆ. ಆದ್ದರಿಂದ ಒಂದೊಂದು ಗುಣ ನಿರವಧಿಕ. ಅಂತ ಎಷ್ಟು ಗುಣ ಇವೆ? ಅವು ಇನ್ಫಿನಿಟ್. ಅವಧಿ ಅಂತಂದರೆ ಬಾರ್ಡರ್, ಸಮಾಪ್ತಿ, ಇಲ್ಲಿಗೆ ಮುಗಿಯಿತು ಜುರಿಸ್ಟಿಕ್ಷನ್. ನಿರವಧಿಕ ಅಂತಕೊಂಡಂತಂದರೆ ಜುರಿಸ್ಟಿಕ್ಷನ್ ಇಲ್ಲದೆ ಇನ್ಫಿನಿಟ್ ಆಗಿರುತ್ತೆ. ಇನ್ಫೈನಿಟ್ ಅಂತ ಉಚ್ಚಾರಣೆ ಮಾಡ್ತಾರೆ. ನಮ್ಮಂಥವ್ರು ಉಚ್ಚಾರಣೆ ನೀವು ಸರಿ ಮಾಡ್ಕೊಂಬಿಡಿ. ಅಂತಹ ನಿರವಧಿಕ ಅಂಥ ಗುಣಗಳು ಅನಂತ. ನಿರವಧಿಕ ಅಂದರೂ ಒಂದೇ, ಅನಂತ ಅಂದರೂ ಒಂದೇ. ಒಂದೊಂದು ಗುಣ ಇನ್ಫಿನಿಟ್. ಅಂಥ ಇನ್ಫಿನಿಟ್ ಗುಣಗಳು ಪರಮಾತ್ಮನ ಹತ್ರ ಇದೆ. ಇಂಥ ಗುಣಗಣಗಳ ಜ್ಞಾನವನ್ನು ಮಾಡಿಕೊಳ್ಬೇಕು. ಧ್ಯಾನ ಮಾಡಿಕೊಳ್ಳೋದೊಂದನ್ನು ಬಾಯ್ಪಾಠ ಮಾಡಬೇಕೆ?
ಇಲ್ಲ. ಅದನ್ನು ಪುನಃ ಪುನಃ ಮನಸ್ಸಲ್ಲಿ ತಂದುಕೊಂಡು ಅದನ್ನು ಯಥಾಶಕ್ತಿ ಅನುಭವಕ್ಕೆ ತರಲಿಕ್ಕೆ ಪ್ರಯತ್ನಿಸಬೇಕು. ಯಥಾಶಕ್ತಿ ಅನಂತ ಗುಣಗಳು ನಾವೇನು ಅನುಭವಕ್ಕೆ ತರಲಿಕ್ಕೆ ಸಾಧ್ಯತೆ ಇದೆ? ಇಲ್ಲ, ಆಗೋದಿಲ್ಲ. ಈಗ ಪರಮಾತ್ಮ ಸರ್ವೋತ್ತಮ ಇದ್ದಾನೆ ಅಂದಾಕ್ಷಣಕ್ಕೆ ನಾವು ಅಹಂಕಾರ ಬಿಟ್ಬಿಡ್ಬೇಕು. ಪರಮಾತ್ಮನೇ ಸರ್ವೋತ್ತಮನಾದ್ದರಿಂದ ನಾನು ಯಾವುದಕ್ಕೋಸ್ಕರ ಅಹಂಕಾರ ಪಡಲಿ? ಆದ್ದರಿಂದಾಗಿ ಅಹಂಕಾರವನ್ನು ಪಡದೆ ಭಗವಂತನ ದಾಸ ಅಂತ ತಿಳ್ಕೊಂಡಂತನ್ನುವ ರೀತಿಯಲ್ಲಿ ಅನುಸಂಧಾನ ಮಾಡಿಕೊಂಡು ವ್ಯವಹಾರ ಮಾಡ್ತಾ ಇದ್ದರೆ ಆಗ ಅದು ನಮಗೆ ಸರ್ವೋತ್ತಮತ್ವದ ಜ್ಞಾನ ಇದೆ ಅಂತ ಅರ್ಥ. ಇಲ್ಲದೆ ಬೆಳಗಿನ ಬಾಲ್ಯದಿಂದಲೂ ಪರಮಾತ್ಮ ಸರ್ವೋತ್ತಮ ಕೇಳ್ತಾ ಬಂದಿದ್ದೇವೆ. ಪರಮಾತ್ಮ ಸರ್ವೋತ್ತಮ ಅಂತ ತಿಳ್ಕೊಂಡಂತ ಹೇಳ್ತೇವೆ, ಇನ್ನೊಂದೆರಡು ಕ್ಷಣಕ್ಕೆ ಹೇಳ್ದಂಗೆ ಕೇಳಬೇಕು, ನಾ ಮನೆ ಯಜಮಾನ, ಯಾರು ನನ್ನ ಮಾತು ಮೀರುವಂಗಿಲ್ಲ, ನನ್ನ ಮಾತು ಕೇಳುವಂಗಿದ್ರೆ ಇರಬೇಕು, ಇಲ್ಲಾದರೆ ಗೆಟ್ ಔಟ್. ಅಂದರೆ ನಮಗೆ ಪರಮಾತ್ಮನ ಸರ್ವೋತ್ತಮತ್ವದ ಜ್ಞಾನ ಇಲ್ಲ ಅಂತ ಅರ್ಥ. ಯಾಕೆ ನಾನು ಹೇಳ್ದಾಗ ಕೇಳಿ ಅಂತಕೊಂಡು ನಾನು ಯಾರು? ಎಲ್ಲರೂ ಭಗವಂತ ಹೇಳ್ದಾಗ ಕೇಳಬೇಕು. ಇದರರ್ಥ ಏನು? ನಾನು ಹಿರಿಯ ಮಾರ್ಗದರ್ಶನ ಮಾಡ್ತೇನೆ, ಪರಮಾತ್ಮನ ಅಜ್ಞಾನಸಾರವಾಗಿ ಮಾಡ್ತೇನೆ, ಕೇಳಿದರೆ ಸಂತೋಷ, ಇಲ್ಲದೆ ಇದ್ದರೆ ನೋಡಿ ಪರಮಾತ್ಮನಲ್ಲಿ ವಿಶ್ವಾಸ ಇದ್ದರೆ ಕೇಳಿ ಅಂತ ತಿಳ್ಕೊಂಡಂತೆ. ಕೆಲವು ಸಲ ಸಣ್ಣವರಿದ್ದಾಗ ಅಜ್ಞಾನಗಳಿದ್ರೆ ಸಿಟ್ಟು ತೋರಿಸ್ಬೇಕಾಗ್ತದೆ. ಸಿಟ್ಟಿಗೆ ಬರಬಾರ್ದು, ಸಿಟ್ಟು ತೋರಿಸ್ಬೇಕು. ಪರಮಾತ್ಮ ಆನಂದಮಯ, ಜ್ಞಾನಾನಂದ ಪರಿಪೂರ್ಣ ಅಂತ ತಿಳ್ಕೊಂಡಂತೇಳಿ ಇದು ನಮಗೆ ಬಾಯ್ಪಾಠ ಇದೆ. ಯಾಕೆ ನಾವು ಅನೇಕ ಜನರು ಹರಿಕಥಾಮೃತಸಾರದ ಪರೀಕ್ಷೆಗಳನ್ನು ಕೊಡ್ತಾ ಇದ್ದೀರಿ, ಬಾಯ್ಪಾಠ ಇದೆ. ಆದರೂ ಕೂಡ ನನಗೇನಿಲ್ಲ, ಹಂಗೆ ತ್ರಾಸದ, ಹಿಂಗೆ ತ್ರಾಸದ, ನಮ್ಮ ದೇವರೇನು ಕೇಳಂಗಿಲ್ಲ ಬಿಡೋಂಗಿಲ್ಲ, ಈ ರೀತಿ ನಾವು ನಮ್ಮಷ್ಟಕ್ಕೆ ನಾವು ಬೈಕೊಳ್ತಿದ್ರೆ ನನ್ನ ಹಣೆ ಬರಹ ಯಾಕೆ ಸಿದ್ಲಮನ್ ಸಾಹೇಬರದು ಯಾಕರೆ ಹುಟ್ಟಿದೆ, ಇವೆಲ್ಲ ಏನೂ ಇಲ್ಲ. ಇವೆಲ್ಲ ಮಾತು ಪರಮಾತ್ಮ ಆನಂದಪೂರ್ಣ ಅಂತಕ್ಕಂಥವರು ತಿಳಿದುಕೊಂಡು ಜ್ಞಾನವಾಗಿದ್ದರೆ ಅದನ್ನು ಮಾಡಬಾರ್ದು. ಯಾಕೆ? ಅವನ ಆನಂದ ಪರಿಪೂರ್ಣ ಅಂದಮೇಲೆ ಅವನ ಪ್ರತಿಬಿಂಬ ನಾನು, ಅವನ ಪ್ರತಿಬಿಂಬನಾದ್ದರಿಂದಾಗಿ ನಾನು ಆನಂದ ಪರಿಪೂರ್ಣನಾಗಿದ್ದೇನೆ. ನನ್ನ ಯೋಗ್ಯತಾನುಸಾರವಾಗಿ ನನಗೆ ಆನಂದ ಇದೆ, ನನ್ನ ಜೀವನದಲ್ಲಿ ದುಃಖ ಇಲ್ಲ, ಬಂದದ್ದೆಲ್ಲ ನನಗೆ ಸಂಬಂಧ ಇಲ್ಲ. ಅಂದರೆ ಪರಮಾತ್ಮ ಆನಂದ ಪರಿಪೂರ್ಣ ಅಂತನ್ನುವ ಜ್ಞಾನ ನನಗೆ ಆಗಿದೆ ಅಂತ ಅರ್ಥ. ಆನಂತರ ಪರಮಾತ್ಮ ಸರ್ವ ನಿಯಾಮಕ ಅಂತ ತಿಳ್ಕೊಂಡಂಥೇಳಿ ಜ್ಞಾನ ಆಗಿದ್ದರೆ ನಾನು ಎಂದಿಗೂ ಈಗೋ ಏನೋ ನನ್ನ ಹತ್ರ ತಲೆ ಕೊಡೋದಿಲ್ಲ. ಎಲ್ಲ ಮಾಡ್ತಕ್ಕಂಥವನು ಅವನೇ, ನಾನೇನು ಮಾಡಿಲ್ಲ, ನನ್ನ ಕಡೆಯಿಂದ ಮಾಡಿಸಿದ್ದಾನೆ. ನಾನು ಕೇವಲ ಇನ್ಸ್ಟ್ರೂಮೆಂಟ್ ಇದ್ದ ಹಾಗೆ, ಆದರೆ ಅದನ್ನು ಉಪಯೋಗಿಸ್ಕೊಳ್ಳುವನು ಪರಮಾತ್ಮ. ಹೀಗೆ ಪರಮಾತ್ಮನ ಒಂದೊಂದು ಗುಣಗಳನ್ನು ನಾವು ಎಲ್ಲ ಕಡೆಯಲ್ಲೂ ಪರಮಾತ್ಮ ಪರಮೈಶ್ವರ್ಯವಂತ ಅಂತನೂ ಜ್ಞಾನ ಆಗಿದ್ದರೆ ನನಗಿದ್ದದ್ದೇ ನನಗೆ ಪರಮೈಶ್ವರ್ಯ. ನಿನ್ನೆ ಕೇಳಿದ್ದೀರಿ ಸಂತೋಷ ಅಂದರೆ ಏನು ಅಂತೇಳಿ. ಇದಕ್ಕೆ ಜ್ಞಾನ ಅಂತಂತಾರೆ. ಪರಮಾತ್ಮನ ನಿರವಧಿಕ ಅನಂತ ಅನವದ್ಯ ಗುಣಗಣ, ಇನ್ಫಿನಿಟ್ ಆದ ಒಂದೊಂದು ಗುಣವೂ ಇನ್ಫಿನಿಟ್ಟು. ಅಂಥ ಇನ್ಫಿನಿಟ್ ಆಗಿರ್ತಕ್ಕಂಥ ಅನಂತ ಗುಣಗಳು ಅವು ನಿರವಧ್ಯ, ಅದರಲ್ಲಿ ಒಂದೂ ದೋಷ ಇಲ್ಲ, ಸಂಪೂರ್ಣ ನಿರ್ದೋಷವಾಗಿರ್ತಕ್ಕಂತಹ ಆ ಗುಣಪೂರ್ಣತ್ವದ ಗುಣಗಣತ್ವ ಜ್ಞಾನಪೂರ್ವಕ ಅದರ ಒಂದು ಸ್ವಲ್ಪ ಅನುಭವ ನಮಗೆ ಬರಬೇಕು. ಅಂದರೆ ಅವನಲ್ಲಿ ಪರಿಪೂರ್ಣ ಇದ್ದಾಗ ಎಷ್ಟು ಅವನು ಆನಂದಪೂರ್ಣನಾಗಿರ್ತಾನೆ ಅನ್ನೋದನ್ನು ಕಲ್ಪನೆ ಮಾಡಿಕೊಳ್ಳಿ. ಇದೇನಾಯಿತು? ಮಹಾತ್ಮ್ಯ ಜ್ಞಾನ ಪೂರ್ವಸ್ತು ಅಂತಾಯಿತು. ಇನ್ನು ಸುದೃಢ ಸರ್ವತೋಧಿಕ, ಇದಕ್ಕೆ ಟೀಕಾಕೃತ್ಪಾದರು ವ್ಯಾಖ್ಯಾನ ಬರೀತಾರೆ. ಸ್ವಾತ್ಮಾತ್ಮೀಯ ಸಮಸ್ತ ವಸ್ತುಭ್ಯ ಅನೇಕ ಗುಣಾಧಿಕ ಅಂತರಾಯ ಸಹಸ್ರೇಣಾಪಿ ಅಪ್ರತಿಬದ್ಧ. ಆಚಾರ್ಯರ ಒಂದು ಸಣ್ಣ ವಾಕ್ಯಕ್ಕೆ ಇಷ್ಟು ವಿಸ್ತಾರವಾದ ಪರಿಭಾಷೆ. ಸುದೃಢ ಸರ್ವತೋಧಿಕ,
ಈ ಎರಡು ಪದಗಳ ಅರ್ಥ ಸ್ವ ಆತ್ಮಾತ್ಮೀಯ ಸಮಸ್ತ ವಸ್ತುಭ್ಯ ಅನೇಕ ಗುಣಾಧಿಕ ಅಂತರಾಯ ಸಹಸ್ರೇಣಾಪಿ ಅಪ್ರತಿಬದ್ಧ. ಅಂದರೆ ತಾನು, ತನ್ನವರು, ಅದರ ಜೊತೆಗೆ ತನ್ನದಾದ ವಸ್ತುಗಳು, ಸ್ವ ಆತ್ಮ ಆತ್ಮೀಯ ಸಮಸ್ತ ವಸ್ತುಗಳು, ತಂದೆ ತಾಯಿ ಹೆಂಡತಿ ಮಕ್ಕಳು ಬಂಧು ಬಾಂಧವರು ಮೊಮ್ಮಕ್ಕಳು ಮರಿಮಕ್ಕಳು ಅಣ್ಣ ತಮ್ಮ ತಂಗಿ ಎಲ್ಲ ಇವನಿಗಿಂತ ಪರಮಾತ್ಮ ಅನಂತ ಗುಣಗಳಿಂದ ಶ್ರೇಷ್ಠನಾಗಿದ್ದಾನೆ, ಅನಂತ ರೀತಿಯಿಂದ ನನಗೆ ಉಪಕಾರ ಮಾಡ್ತಾನೆ. ಆದ್ದರಿಂದ ಇವನ ಮೇಲೆ ಮಾಡ್ತಕ್ಕಂತಹ ಪ್ರೀತಿಗಿಂತಲೂ ಅನಂತಪಟ್ಟು ಪ್ರೀತಿಯನ್ನು ನಾನು ಮಾಡಬೇಕು. ಪ್ರೀತಿ ಅಂದರೆ ಏನು? ಪ್ರೀತಿ ಮಾಡೋದು ಅಂದರೆ ಏನರ್ಥ? ಪ್ರೀತಿಯ ಏನು ಅಂತಂದರೆ ಆ ವ್ಯಕ್ತಿಯನ್ನು ಒಂದು ಕ್ಷಣವೂ ಮರೆಯದೇ ಇರುವಿಕೆ, ಇದು ಪ್ರೀತಿ. ಅವನು ಹೇಳಿದ ಹಾಗೆ ಕೇಳುವುದು ಪ್ರೀತಿ. ಪ್ರೀತಿ ಅಂತಂದರೆ ಎರಡು, ಅವರು ಹೇಳಿದ ಹಾಗೆ ಕೇಳ್ತೇವೆ, ಅವರನ್ನೊಂದು ಕ್ಷಣವೂ ಕೂಡ ಮರೆಯೋದಿಲ್ಲ, ಇದು ಪ್ರೀತಿ ಅಂತ ಅರ್ಥ. ಈಗ ಮಕ್ಕಳ ಮೇಲೆ ಪ್ರೀತಿ ಇರ್ತದೆ, ಶಾಲೆಯ ಸ್ಕೂಲ್ ಬಸ್ನಲ್ಲಿ ಕೂಡಿಸಿ ಬರ್ತೇವೆ, ಅದು ಮನೆಗೆ ಬಂದ ಮೇಲೆ ಬಸ್ ಸರಿಯಾಗಿ ಮುಟ್ಟಿದೋ ಇಲ್ವೋ, ನನ್ನ ಮಗ ಸರಿಯಾಗಿ ಇಳ್ದಾನೋ ಇಲ್ಲೋ, ಇಳು ಮುಂದೇನು ಬಿದ್ದಿಲ್ಲಲ್ಲ, ಕ್ಲಾಸಿಗೆ ಹೋಗಿದ್ದಾನೋ ಇಲ್ಲೋ, ಅಥವಾ ಮತ್ತೆ ಎಲ್ಲೋ ಬೇರೆ ಕಡೆ ಹೋಗ್ಯಾನೋ, ಈಗ ಬರುವ ವೇಳು ತನ್ನ ಬಸ್ನಲ್ಲಿ ಸರಿಯಾಗಿ ಕೂತಿದ್ದಾನೋ ಇಲ್ಲೋ. ಆನಂತರ ಬಸ್ಸು ಭಾಳ ಟ್ರಾಫಿಕ್ ಇದೆ, ಪಾಪ ಮಗು ಹಸದದ, ಅವನು ಹೋದಾಗಿನಿಂದ ಬರುವವರೆಗೂ ಆ ಮಗನ ಬಗ್ಗೆ ಚಿಂತೆ ಮಾಡ್ತೀವಲ್ಲ, ಇದೇ ಪ್ರೀತಿ. ಪಾಪ ನನ್ನ ಮಗನಿಗೆ ಚಿತ್ರಾನ್ನ ಸೇರ್ತದೆ, ಮಾಡಿ ಹಾಕ್ತೇನೆ, ಬೆಳಗಿಂದ ಉಳಿದದ ಖರೆ ಪಾಪ ಮಗನಿಗೆ ಬೆಳಗಿಂದ ಹೆಂಗೆ ಹಾಕೋದು, ನಾ ತಿಂದ್ರೆ ನಡೀತದೆ, ಒಗ್ಗರಣೆ ಹಾಕೊಂಡು ನಾನು ತಿಂತೀನಿ, ಬಿಸಿ ಬಿಸಿ ಅನ್ನ ಮಾಡ್ತೀನಿ. ಪ್ರೀತಿ ಇದ್ದದರಿಂದಾಗಿ ಅವನಿಗೆ ಏನು ಪ್ರೀತ್ಯಾಸ್ಪದೋ ಅದನ್ನು ನಾನು ಮಾಡ್ತೇನೆ. ಇದೇ ರೀತಿಯಾಗಿ ದೇವರಲ್ಲಿ ಪ್ರೀತಿ ಮಾಡಬೇಕು. ದೇವರಲ್ಲಿ ಪ್ರೀತಿಯನ್ನು ದೇವ್ರ ಬಗ್ಗೆ ಕಾಳಜಿ ಮಾಡಲಿಕ್ಕೆ ಹೋಗಬೇಡಿ. ಪ್ರತಿ ಕ್ಷಣ ಅವನನ್ನು ನೆನೆಸಿ ಅವನ ಉಪಕಾರವನ್ನು ಸ್ಮರಣ ಮಾಡಿ. ಪರಮಾತ್ಮ ನನಗೆ ಮೂಗು ಶ್ವಾಸೋಚ್ಛ್ವಾಸದ ಕ್ರಿಯೆ ಕೊಟ್ಟಿರದೇ ಇದ್ದರೆ ನಾನು ಜೀವಂತ ಇರ್ತಿದ್ನೆ, ನನ್ನ ಹಾರ್ಟು ಸರಿಯಾಗಿ ಕೆಲಸ ಮಾಡ್ತದೆ. ಎಷ್ಟು? ನಾನು ಎಂದು ಹುಟ್ಟಿದ್ದೇನೆ ಅವತ್ತಿನಿಂದ 60 ವರ್ಷಗಳವರೆಗೆ 60 ವರ್ಷಗಳವರೆಗೆ ಅದು 2 ಅಬ್ಜ 96 ಕೋಟಿ 93 ಲಕ್ಷ 91,999 ಗ್ಯಾಲನ್ಗಳನ್ನು ಈ ಮುಷ್ಟಿಯಷ್ಟು ಇರ್ತಕ್ಕಂಥ ಹಾರ್ಟ್ ಶುದ್ಧಿಗೊಳಿಸಿ ನಮ್ಮ ಶರೀರಕ್ಕೆ ಕೊಡ್ತದೆ. ಇದರ ವ್ಯವಸ್ಥೆ ಮಾಡಿದವರು ಯಾರು? ಇದನ್ನು ಜೋಡಿಸಿದವರು ಯಾರು? ಪಂಪಿಂಗ್ ಮಾಡ್ತಕ್ಕಂಥವ್ರು ಯಾರು? ಭಗವಂತನ ಉಪಕಾರವನ್ನು ಪ್ರತಿ ಕ್ಷಣದಲ್ಲಿಯೂ ಸ್ಮರಿಸಬೇಕು. ಬಾಯಾರಿಕೆ ಆಗಿದೆ, ತಣ್ಣಗೆ ನೀರು ಸಿಕ್ತು, ಆನಂದ. ನೀರು ಕೊಟ್ಟವನು ಪರಮಾತ್ಮ, ನೀರಿನದ್ದು ರುಚಿ ಇಟ್ಟವನು ಪರಮಾತ್ಮ, ಇಲ್ಲಿ ದಿವ್ಯೆಯಲ್ಲಿ ಇದ್ದುಕೊಂಡು ಆ ತೃಪ್ತಿಯನ್ನು ತಂದು ಕೊಡ್ತಕ್ಕಂಥವನು ಪರಮಾತ್ಮ. ಈ ರೀತಿಯಾಗಿ ಅವನ ಉಪಕಾರವನ್ನು ಪ್ರತಿ ಕ್ಷಣ ಸ್ಮರಿಸುತ್ತಾ ಇದ್ದರೆ ಇದು ಪ್ರೀತಿ. ಆನಂತರ ಅವನನ್ನು ಪ್ರೀತಾಸ್ಪದ ವ್ಯಕ್ತಿಯನ್ನು ನಾವು ಮರೆಯೋದಿಲ್ಲ. ಒಂದು ಕ್ಷಣವೂ ಭಗವಂತನನ್ನು ಮರೀಲಿಕ್ಕಿಲ್ಲ. ಅಂತ ಆಕಳ ಜಾಗು ನಾರಾಯಣ 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 ಅಂತ ತಿಳ್ಕೊಂಡಂತೇಳಿ ಕಾಲಿಗೆ ಏನೋ ಕಲಿಸಾಗ್ತು, ಅಯ್ಯೋ ಅಂತನೂ ಬದಲಾಗಿ ರಾಮ ಕೃಷ್ಣ ಗೋವಿಂದ ಅನ್ನ. ಆರಾಮೇಲೆ ಏನೋ ಸಂಕಟ ಆಗ್ತಾ ಇದೆ, ಭಾಳ ಸಂಕಟ ಅಂತನೋ ಬದಲಾಗಿ ಅಚ್ಯುತ ಅನಂತ ಗೋವಿಂದ ಧನ್ವಂತರಿ ನೋವು ಹೊರಟೋಗ್ತದೆ. ಹೀಗೆ ಅವನ ಉಪಕಾರವನ್ನು ನಾವು ಸ್ಮರಿಸಿದರೆ, ಅವನನ್ನು ಮರೆಯದೆ ಅವನನ್ನೇ ನೆನೆಸ್ತಾ ಇರ್ತೇವಲ್ಲ, ಇದು ಭಕ್ತಿ, ಇದು ಪ್ರೀತಿ. ಮೊದಲನೇದ್ದು ಮಹಾತ್ಮ್ಯ ಜ್ಞಾನ. ಮಹಾತ್ಮ್ಯ ಜ್ಞಾನದಿಂದ ಅವನಲ್ಲಿ ನಮಗೆ ಆಧಾರ ಬಂದಿದೆ, ಅದಕ್ಕೆ ಶ್ರದ್ಧೆ ಅಂತಂತಾರೆ. ಆನಂತರ ಅವನ್ನ ಮರೆಯದೇ ಇರತಕ್ಕಂಥದ್ದು ಇದು ಪ್ರೀತಿ.
ಶ್ರದ್ಧೆ ಮತ್ತು ಪ್ರೀತಿಗಳ ಸಾಮರಸ್ಯ, ಮಿಕ್ಸ್ಚರ್. ಶ್ರದ್ಧೆ ಪ್ರೀತಿಗಳ ಸಾಮರಸ್ಯ, ಇದು ಭಕ್ತಿ. ಅಷ್ಟೇ ಹೇಗೆ ಮತ್ತು ಆದರೆ ಭಕ್ತಿ ಈ ಪ್ರೀತಿ ಹೇಗಿರಬೇಕು? ಮಗ ನನ್ನನ್ನು ವೃದ್ಧಾಶ್ರಮದಲ್ಲಿಟ್ಟು ಹೋದ, ಅವನ ಮೇಲಿದ್ದ ಪ್ರೀತಿ ಹೋಯ್ತು. ಮಗ ನನ್ನ ಮಾತು ಕೇಳದೆ ಯಾವುದೋ ಬೇರೆ ಹೆಣ್ಣಿನ ಜೊತೆ ಮದುವೆ ಆದ, ಪ್ರೀತಿ ಹೋಯ್ತು. ಮಗ ನನಗೇನು ಗೊತ್ತ, ನಾನು ಆಸ್ತಿ ಕೊಟ್ಬಿಟ್ಟೆ ಹೋಗ್ತೇನೆ ಬೇರೆ ಅಂದ್ಕೊಂಡು ಬೇರೆ ಹೋದ, ಪ್ರೀತಿ ಹೋಯ್ತು. ಆದರೆ ಪರಮಾತ್ಮನಲ್ಲಿ ಪ್ರೀತಿ ಹೋಗಬಾರ್ದು. ಅಂತರಾಯ ಸಹಸ್ರೇಣ, ಅವಾಗಿನ ಆತ್ಮಾತ್ಮೀಯ ಸಮಸ್ತ ವಸ್ತುಭ್ಯ ಅನೇಕ ಗುಣಾಧಿಕ ಅಂತರಾಯ ಸಹಸ್ರೇಣಾಪಿ ಅಪ್ರತಿಬದ್ಧ. ಸಾವಿರ ವಿಘ್ನಗಳು ಬರಲಿ. ಕುಂತಿ ಹುಟ್ಟಿದ ಕ್ಷಣಕ್ಕೇನೆ ಅವರಪ್ಪ ತನ್ನ ಮಿತ್ರನಿಗಳನ್ನು ಕೊಟ್ಬಿಟ್ಟ. ಮೊದಲೇ ಕರಾರು ಮಾಡಿದ್ದ, ಕೊಡ್ತೀನಿ ಅಂತೇಳಿ. ತಾಯಿಯ ಹಾಲು ಸಿಗಲಿಲ್ಲ ಕುಂತಿಗೆ. 8 ವರ್ಷದ ಬಾಲಕಿ, 7 ವರ್ಷದ ಬಾಲಕಿ, ಅವರ ಮನೆಗೆ ದುರ್ವಾಸರು ಬಂದಿದ್ದಾರೆ. ದುರ್ವಾಸರು ಬಂದಿರತಕ್ಕಂತಹ 7 ವರ್ಷದ ಹುಡುಗಿ, ಆಟ ಆಡುವ ಹುಡುಗಿ, ದುರ್ವಾಸರು ಅವ್ರ ಮನೆಗೆ ಬಂದರು. ನನ್ನ 12 ವರ್ಷದ ಒಂದು ತಪಸ್ಸು ಇದೆ, ನನ್ನ ಎಲ್ಲ ಬೇಕು ಬೇಡಗಳನ್ನು ಪೂರ್ತಿ ಮಾಡ್ತಕ್ಕಂಥ ಒಬ್ಬ ವಿಶ್ವಾಸಿಕ ವ್ಯಕ್ತಿಯನ್ನು ಕೊಡು ಅಂತ ತಿಳ್ಕೊಂಡು ಅಂತೇಳಿ. ಕುಂತಿ ಭೋಜನಿಗೆ ಗೊತ್ತಿತ್ತು, ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಮನುಷ್ಯ ಶಾಪ ಕೊಡ್ತಾನೆ ಅಂತೇಳಿ. ಆದರೆ 7 ವರ್ಷದ ಆ ಕುಂತಿಯ ಮೇಲೆ ಅಷ್ಟು ಅವನಿಗೆ ವಿಶ್ವಾಸ. ನೋಡಮ್ಮ, ಅವಳು ಸೇವೆ ಮಾಡು. ಆಟ ಆಡುವ ವಯಸ್ಸಿನಲ್ಲಿ ಅತಿ ಕೋಪನನಾಗಿರ್ತಕ್ಕಂತಹ, ಆದರೆ ಅಷ್ಟೇ ಅನುಗ್ರಹ ಮಾಡ್ತಕ್ಕಂತಹ ದುರ್ವಾಸರ ಸೇವೆಯನ್ನು ಮಾಡಿದ್ದಾಳೆ 19ನೇ ವಯಸ್ಸಿನವರೆಗೆ. 7ರಿಂದ 19, 12 ವರ್ಷ ಸತತ ಹಗಲು ರಾತ್ರಿ ಸ್ವಲ್ಪ ವಿಶ್ರಾಂತಿಯನ್ನು ಪಡೆಯದೆ ಅವರು ಯಾವಾಗ ಕರೆದಾಗ ತಯಾರು, ಅವ್ರು ಬೇಡಿದ ಪದಾರ್ಥಗಳನ್ನು ತಂದು ಕೊಡ್ತಕ್ಕಂಥ ಕ್ರಮ. ನಂತರ ಅವರು ಮಂತ್ರ ಕೊಡ್ತಾನೆ, ಈ ಮಂತ್ರದಿಂದ ಯಾವ ದೇವತೆಯನ್ನು ಕರಿತೀನಿ ನೀನು, ಅವರು ಬಂದು ನಿನಗೆ ಉತ್ತಮ ಸಂತಾನ ಕೊಡ್ತಾರೆ. ಕೊಟ್ಟು ಹೋದರು. 19 ವಯಸ್ಸು ಅಂತ ಹೇಳ್ಕೊಂಡಿದ್ದೆ, 16ರಿಂದ 22 ವಯಸ್ಸು ಇನ್ನು ಇಮ್ಯಾಚ್ಯೂರ್ ವಯಸ್ಸು. ಋಷಿಗಳ ಮಂತ್ರದ ಪರೀಕ್ಷೆ ಮಾಡೋದಕ್ಕೋಸ್ಕರ ಸೂರ್ಯನನ್ನು ಕರೆದಿದ್ದಾಳೆ. ಸೂರ್ಯ ಬಂದ, ಸಂತಾನ ಕೊಡ್ತೇನೆ ತೆಗೆದುಕೊ ಅಂತ ಹೇಳಿ. ಆಗ ಎಲ್ಲ ತಪ್ಪಾಯಿತು, ಕ್ಷಮಿಸಿ, ಪರೀಕ್ಷೆ ಮಾಡಲಿಕ್ಕೆ ನಾನು ಮಾಡಿದ್ದೆ ಅಂತ ಅವ್ರು ಹೇಳಿದರು. ದೇವತೆಗಳ ಜೊತೆಯಲ್ಲಿ, ಗುರುಗಳ ಜೊತೆಯಲ್ಲಿ ಪರೀಕ್ಷೆ ಮಾಡಲಿಕ್ಕೆ ಹೋಗಬೇಡಿ, ಇಲ್ಲಾಂದ್ರೆ ಅಲ್ಲಿ ಏನು ವಿಕೃತಿ ಬರ್ತದೆ ಅನುಭವಿಸಲೇಬೇಕು. ಆದರೂ ಚಿಂತೆ ಮಾಡಬೇಡ ಕುಂತಿ, ನಿನ್ನ ಕೌಮಾರ್ಯ ಭಂಗ ಆಗೋದಿಲ್ಲ. ನಾವು ದೇವತೆಗಳು, ನಾನು ಕೇವಲ ನಿನ್ನ ಸ್ಪರ್ಶ ಮಾಡ್ತೇನೆ. ಅತ್ಯಂತ ಶ್ರೇಷ್ಠನಾಗಿರ್ತಕ್ಕಂಥ ಅಮೃತ ರೂಪವಾದ ಕವಚದಿಂದ ಯುಕ್ತನಾದ ಅದ್ಭುತ ಮಗ ಹುಟ್ಟುತ್ತಾನೆ. ಯಾಕೆ ಮಂತ್ರಿಯಿಂದ ಕರೆದಿದ್ದು, ನಾನು ಮಗನನ್ನು ಕೊಡದೆ ಹೋಗ್ಲಿಕ್ಕೆ ಆಗೋದಿಲ್ಲ, ನಾನು ಬಂಧನದಲ್ಲಿದ್ದೇನೆ. ಆದರೆ ನಿನ್ನ ಕನ್ಯಾತ್ವಕ್ಕೆ ಭಂಗ ಬರೋದಿಲ್ಲ. ಕುಂತಿಗೆ ಈ ರೀತಿ ಇದೆ. ಅವನ ತೇಜಸ್ಸನ್ನು ನೋಡಿ ಕುಂತಿ ಮೂರ್ಛಿತಳಾಗ್ತಾಳೆ. ಮೂರ್ಛಿತಳಾದಾಗ ಸೂರ್ಯ ಒಂದು ರೂಪದಿಂದ ಅವಳ ಉದರದಲ್ಲಿ ಪ್ರವೇಶ ಮಾಡಿ ತನ್ನ ಒಂದು ತೇಜಸ್ಸನ್ನು ಅಲ್ಲಿ ಸ್ಥಾಪನೆ ಮಾಡ್ತಾನೆ. ಸೂರ್ಯ ಹೊರಟೋಗ್ತಾನೆ. 3-4 ತಿಂಗಳು ಹೊಟ್ಟೆ ಮುಂದೆ ಬರೆದವರೆಗೂ ಎಲ್ಲರ ಜೊತೆಗಿದ್ಲು. ಆನಂತರ ತಂದೆ ತಾಯಿಗಳು ಹೇಳಿದ್ಲು, ನನಗೆ ದುರ್ವಾಸರು ಯಾವುದೋ ಮಂತ್ರ ಜಪ ಮಾಡಲಿಕ್ಕೆ ಹೇಳಿದ್ದಾರೆ, 6-7 ತಿಂಗಳು ನಾನು ನನ್ನ ಪ್ರತ್ಯೇಕ ರೂಮಿನಿಂದ ಹೊರಗೆ ಬರೋದಿಲ್ಲ, ಎಲ್ಲ ವ್ಯವಸ್ಥೆ ನನ್ನ ಸೇವಕಿ, ಅಲ್ಲಿ ಉಳಿದವರು ಯಾರೂ ಬರಲಿಕ್ಕಿಲ್ಲ ಅಂತ ಹೇಳಿ ತನ್ನ ಗರ್ಭಿಣಿಯಾದದ್ದನ್ನು ತನ್ನನ್ನು ಮುಚ್ಚಿಟ್ಕೊಂಡಿದ್ದಾಳೆ. ಹುಟ್ಟಿದ ಮಗು
ಹುಟ್ಟಿದ ಮಗುವನ್ನು ಏನು ಮಾಡಬೇಕು? ಇಟ್ಟುಕೊಂಡರೆ ಎಲ್ಲರೂ ಕುಂತಿಗೆ ದೋಷ ಕೊಡ್ತಾರೆ, ಮಗುವನ್ನು ನೀರಿನಲ್ಲಿ ಹಾಕಿದ್ಲು ಅಂತ ತಿಳ್ಕೊಂಡು ಅಂತೇಳಿ. ನಿಜವಾಗಿ ಕುಂತಿಯ ಚರಿತ್ರೆ ಪೂರ್ತಿ ಹೇಳಲಿಕ್ಕೆ ಸಮಯ ಇಲ್ಲ ಇಲ್ಲಿ, ಆದರೆ ಸಂದರ್ಭ ಇದೇ ಒಂದು ಮಾತು ಹೇಳ್ತೇನೆ. ಕುಂತಿ ವಿಚಾರ ಮಾಡಿದ್ಲು, ಈ ಮಗು ಸುರಕ್ಷಿತವಾಗಿ, ಯಾಕೆ ಅಮೃತ ಕವಚ ಹಾಕ್ಕೊಂಡಿದ್ದಾನೆ, ನಾನು ಸಾಯೋದಿಲ್ಲ, ಆ ಕವಚ ಇರುವವರೆಗೂ ಇವನಿಗೆ ಸಾವಿಲ್ಲ. ಸೂರ್ಯ ಹೇಳಿರ್ತಕ್ಕಂಥ ಮಾತು. ಆದ್ದರಿಂದಾಗಿ ಇನ್ನೊಬ್ಬರ ಕೈಯಲ್ಲಿ ಸಿಕ್ಕರೆ ತನ್ನ ತೇಜಸ್ಸಿನಿಂದ ಬೆಳೆದು ಸುಖವಾಗಿರ್ತಾನೆ. ನನ್ನ ಜೊತೆಗಿದ್ದರೆ, ಆಗಿನ ಕಾಲದ ಧರ್ಮಶಾಸ್ತ್ರದ ಪ್ರಕಾರ ಕನ್ಯಾವಸ್ಥೆಯಲ್ಲಿ ಹುಟ್ಟಿರ್ತಕ್ಕಂಥ ಮಕ್ಕಳಿಗೆ ಸಮಾಜದಲ್ಲಿ ಏನೂ ಸ್ಥಾನ ಇರಲಿಲ್ಲ. ಅವರನ್ನು ಬಿಟ್ಬಿಡಬೇಕು, ಅನಾಥಾಶ್ರಮ ಕಳಿಸ್ಬೇಕು ಅಂತ ನೇಮ ಇತ್ತು. ಇಂಥ ಒಬ್ಬ ತೇಜ, ಸೂರ್ಯನ ತೇಜ ಜಗತ್ತಿಗೆ ಉಪಯೋಗ ಆಗಲಿ ಅಂತ ತಿಳ್ಕೊಂಡಂತನ್ನುವ ಉದಾರತೆಯಿಂದ ಕುಂತಿ ಹೋಗಿ ನೀರಿನಲ್ಲಿ ಹಾಕಲಿಲ್ಲ. ಮಹಾಭಾರತದಲ್ಲಿ ವರ್ಣನೆ ಬರ್ತಾರೆ. ಒಂದು ಪೆಟ್ಟಿಗೆಯನ್ನು ತಯಾರು ಮಾಡ್ತಾಳೆ. ಆ ಪೆಟ್ಟಿಗೆ ತುಂಬ ರತ್ನ ಮುತ್ತುಗಳನ್ನು, ಸುವರ್ಣದ ನಾಣ್ಯಗಳನ್ನು ಇಡ್ತಾಳೆ. ಇವನನ್ನು ಪಡೆದವರು ಸಂಪತ್ತು ತಂದವನು ಅಂಥೇಳಿ ಪ್ರೀತಿಯಿಂದ ಸಾಕಲಿ ಅಂತ ಹೇಳಿ ಆ ಪೆಟ್ಟಿಗೆಯನ್ನು ಮುಚ್ಚಿ ಅದಕ್ಕೆ ಸರಿಯಾಗಿರ್ತಕ್ಕಂಥ ಕೀಲಿ ಹಾಕಿ, ಯಾಕೆ ಗೊತ್ತಿತ್ತು ಅವನು ಸಾಯೋದಿಲ್ಲ ಅಂತ ತಿಳ್ಕೊಂಡು ಅಂತೇಳಿ ಸೂರ್ಯ ಹೇಳಿದ್ದ. ಅದರ ಸುತ್ತಲೂ ಮೇಣದ ಕವರ್ ಮಾಡಿದ್ದಾಳೆ, ಒಂದು ಹನಿ ನೀರು ಒಳಗೆ ಹೋಗದಂತೆ ಮಾಡಿ ಅದನ್ನು ನೀರಿನಲ್ಲಿ ಬಿಡುವ ಜೊತೆಯಲ್ಲಿ ಇನ್ನೊಂದು ನೌಕೆಯಲ್ಲಿ ಒಬ್ಬ ತನ್ನ ಅತ್ಯಂತ ಆತ್ಮೀಯನಾಗಿರ್ತಕ್ಕಂಥ ಗುಪ್ತಚರನನ್ನು ಈ ಪೆಟ್ಟಿಗೆಯಲ್ಲಿ ಹೋಗ್ತಾ ಜೊತೆಯಲ್ಲಿ ನೀನು ಹೋಗಬೇಕು. ಈ ಕಥೆ ಯಾರಿಗೂ ಗೊತ್ತಿಲ್ಲ, ಮಹಾಭಾರತ ಓದಿದ ಸೂಕ್ಷ್ಮ ಓದ್ದವರಿಗೆ ಮಾತ್ರ ಗೊತ್ತು. ಸುಮ್ಮನೆ ಅನಾಥವಾಗಿ ಬಿಡಲಿಲ್ಲ. ಯೋಗ್ಯ ವ್ಯಕ್ತಿಗಳ ಕೈಯಲ್ಲಿ ಸಿಕ್ಕು ಅವರು ಪ್ರೀತಿಯಿಂದ ಸ್ವೀಕೃತವಾದಂಥದ್ದನ್ನು ನನಗೆ ತಿರುಗಿ ಬಂದು ಹೇಳುವವರೆಗೂ ನೀನು ಈ ಪೆಟ್ಟಿಗೆ ಜೊತೆಯಲ್ಲಿರಬೇಕು. ಮಹಾಭಾರತದಲ್ಲಿ ಈ ರೀತಿ, ಮಹಾಭಾರತದ ಶಾಂತಿ ಪರ್ವದಲ್ಲಿ ಈ ಸಂದರ್ಭ ಬರ್ತದೆ. ಅವಳು ಹೋಗ್ತಾನೆ, ಅವನ ಜೊತೆಯಲ್ಲೇ ಹೋಗ್ತಾನೆ. 3-4 ನದಿಯನ್ನು ದಾಟಿ 5ನೇದು ಗಂಗಾ ನದಿಗೆ ಆ ಪೆಟ್ಟಿಗೆ ಬಂದಾಗ ಅಧಿರಥ ಅಂತ ತಿಳ್ಕೊಂಡಂತಕ್ಕಂಥವನು ಸೂತ. ಸೂತರು ಅಂತ ತಿಳ್ಕೊಂಡಂತಂದರೆ ಅತಿ ಶ್ರೇಷ್ಠನಾದಂಥ ಒಬ್ಬ ರಾಜನಿಂದ ಬ್ರಾಹ್ಮಣ ಕನ್ಯೆಯಲ್ಲಿ ಹುಟ್ಟಿರ್ತಕ್ಕಂಥ ಪುತ್ರ. ಸಮಾಜದಲ್ಲಿ ಸೂತರಿಗೆ ಭಾಳ ಒಳ್ಳೆಯ ಸ್ಥಾನ ಇತ್ತು. ಸೂತ ಪುತ್ರ, ಇವನಿಗೆಲ್ಲ ಏನು ಅವನು ಯಾರು ಸಮಾಜದಲ್ಲಿ ಕೇಳಿಲ್ಲ, ತಿರಸ್ಕಾರ ಮಾಡಿದರು ಅನ್ನೋ ಕಥೆ ಕಾದಂಬರಿ ಬರೆದಿದ್ದಾರಲ್ಲ, ಇವರೆಲ್ಲರೂ ನ್ಯಾಯ ಮಾಡಿಲ್ಲ, ಮೂರ್ಖರಿದ್ದಾರೆ. ಯಾಕೆ ಅಂತಂದರೆ ಸೂತ ಜಾತಿಗೆ ಸಮಾಜದ ದೊಡ್ಡ ಮರ್ಯಾದೆ ಇತ್ತು. ಏನು ಮರ್ಯಾದೆ ಗೊತ್ತೇ? ಪುರಾಣ ಹೇಳಿದವರು ಸೂತಾಚಾರ್ಯರು. ಇವರು ವೇದವ್ಯಾಸ ದೇವರ ಮರಿಮಕ್ಕಳಾಗಿದ್ದರೂ ಕೂಡ ಇವರಿಗೆ ಸೂತ ವೃತ್ತಿಯಲ್ಲಿರ್ತಕ್ಕಂಥ ಒಂದು, ಯಾಕಂದರೆ ಆಗಿನ ಕಾಲಕ್ಕೆ ಪುರಾಣ ಹೇಳುವ ಜವಾಬ್ದಾರಿ ಸೂತರಿಗಿತ್ತು. ಸೂತ ಪುರಾಣ ವಕ್ತ ಅಂತ ತಿಳ್ಕೊಂಡು ಅಂತೇಳಿ ಏನು ಅವ್ರ ಕೆಳಗೆ ನಡ್ತಕ್ಕಂಥವರಲ್ಲ. ಆ ರೀತಿಯಾಗಿ ಸೂತ ವರ್ಣವನ್ನು ಮುಂದೆ ಬೆಳೆಸ್ತಕ್ಕಂಥವರು ರೋಮಹರ್ಷಣ ಅಂತ ತಿಳ್ಕೊಂಡು ಅಂತೇಳಿ ಮಹಾಭಾರತ ಬರೆದಾಗ ಏನೊಂದು ಆನಂದ ಅಭಿವ್ಯಕ್ತಿ ಮಾಡಿದ ಪರಮಾತ್ಮ, ಅವನ ಆನಂದದಿಂದ ರೋಮಾಂಚನದಿಂದ, ಅವನು ರೋಮಾಂಚನವಾದಾಗ ಅವನ ರೋಮಾಂಚನದಿಂದ ಅಭಿವ್ಯಕ್ತನಾದ ವ್ಯಕ್ತಿ ರೋಮಹರ್ಷಣ. ಅವನ ಮಗ ಉಗ್ರಶ್ರವ, ಅವನ ಮಗ ಸೂತ ಸೌತಿ ಅಂತಕೊಂಡು ಅಂತ ಹೆಸರು. ಇಂಥ ಸ್ಥಾನ ಇತ್ತು. ಇಲ್ಲ ಅವನು ಕೆಳಗಿನ ಜಾತಿಯವನು ಅಂತಕೊಂಡು ಎಲ್ಲರೂ ತಿರಸ್ಕಾರ ಮಾಡಿದ್ರು. ಹಾಗೆ ಹೀಗೆ ಇದೆಲ್ಲ ಕಾಂಗ್ರೆಸ್ ಗೌರ್ಮೆಂಟ್ನಲ್ಲಿ ಆದಮೇಲೆ ಅಲ್ಲಿರ್ತಕ್ಕಂಥವರು ಈ ಒಂದು ಜಾತಿವಾದವನ್ನು ಬೆಳೆಸೋದಕ್ಕೋಸ್ಕರ, ಒಂದು ಬ್ರಾಹ್ಮಣರನ್ನು ತಿರಸ್ಕಾರ ಮಾಡೋದಕ್ಕೋಸ್ಕರ ಇವೆಲ್ಲ ಕಥೆಯನ್ನು ಸೇರಿಸ್ಕೊಂಡಿದ್ದಾರೆ. ಕೀಚಕ ವಿರಾಟ ರಾಜದ ರಾಜ ವಿರಾಟನಾಗಿದ್ದರೂ ಕೂಡ ಸಂಪೂರ್ಣ ಮಂತ್ರಿ, ಮಹಾಮಂತ್ರಿ ಸೂತ. ಈ ರೀತಿಯಾಗಿ ಅನೇಕ ಜನ ಮಹಾಭಾರತದಲ್ಲಿ ಸೂತರಿಗೆ ಉತ್ತಮ ಸ್ಥಾನ ಇತ್ತು.
ಕರ್ಣನಿಗೆ ಕೆಲವು ಜನರ ಕಡೆಯಿಂದ ಅವರು ತಿರಸ್ಕಾರ ಸಿಕ್ಕಲಿಕ್ಕೆ ಕಾರಣ ಅಂತಂದರೆ ಅವನಲ್ಲಿದ್ದ ಸೆಲ್ಫ್ ಸೆಂಟರ್ ಅಂತಕ್ಕಂಥ ಒಂದು ದೋಷ. ನರಕ ಸಹಸ್ರವರ್ಮ ಅಂತಕೊಂಡಂತಕ್ಕಂಥವನು ಅವನೇ ನರಕಾಸುರ. ಅವನು ಒಂದು ಅಂಶದಿಂದ ಕರ್ಣನಲ್ಲಿ ಇದ್ದ, ಆದ್ದರಿಂದ ಅವನ ಕಡೆಯಿಂದ ಕೆಟ್ಟ ಕೆಲಸ ಆಯಿತು. ಆಚಾರ್ಯ ತಾತ್ಪರ್ಯದಲ್ಲಿ ಹೇಳ್ತಾರೆ ಯಥಾ ಗ್ರಹಗ್ರಸ್ತ ಇವ ಅಂಥೇಳಿ. ಆದ್ದರಿಂದ ಇಲ್ಲಿ ಕುಂತಿಯದು ಯಾವ ತಪ್ಪಿರಲಿಲ್ಲ. ಅದನ್ನು ಮಗನನ್ನು ಬಿಡ್ತಕ್ಕಂಥ ಒಂದು ದುಃಖ ಅನುಭವಿಸಬೇಕಾಗಿತ್ತು. ಆ ನಂತರ ಮದುವೆ ಆಯಿತು. ಹೊಸದರಲ್ಲಿ ಈಗಿನಂತೆ ಪಿಕ್ನಿಕ್ ಹೋಗ್ತಿರಲಿಲ್ಲ. ಋಷಿಗಳ ಆಶ್ರಮಕ್ಕೆ ಹೋಗಿ ಧರ್ಮ ಕಲಿತು ಬರ್ತಾಯಿದ್ರು. ಅದಕ್ಕೋಸ್ಕರ ತನ್ನ ಇಬ್ಬರು ಹೆಂಡತಿಯನ್ನು ಕರೆದುಕೊಂಡು ದಿಗ್ವಿಜಯ ಮಾಡಿ ಹಸ್ತಿನಾವತಿಯನ್ನು ಸುಸ್ಥಿರ ಮಾಡಿ ಕೇರ್ ಟೇಕರ್ ಅಂತೇಳಿ ತನ್ನ ಅಣ್ಣ ಧೃತರಾಷ್ಟ್ರನನ್ನು ಇಟ್ಟು ಬದರಿಕಾಶ್ರಮಕ್ಕೆ ಹೋದಾಗ ಶಬ್ದವೇದಿ ಬಾಣ ಬೇಟೆಯನ್ನು ಆಡ್ತಕ್ಕಂಥ ಸಂದರ್ಭದಲ್ಲಿ ಒಬ್ಬ ಕಿಂದಮ ಅಂತ ತಿಳ್ಕೊಂಡಂತಕ್ಕಂಥ ಋಷಿಗಳಿಗೆ ಬಡಿದದ್ದರಿಂದಾಗಿ ಆಗ ಅವರ ಶಾಪದಿಂದ ನೀನು ಪತ್ನಿ ಸ್ಪರ್ಶದಿಂದ ಮೃತನಾಗ್ತಿ ಅಂತ ತಿಳ್ಕೊಂಡಂತ ಹೇಳಿದಾಗ ಪಾಂಡುರಾಜನಿಗೆ ಬಹಳ ದುಃಖ ಆಗ್ತದೆ. ಹೊಸದಾಗಿ ಮದುವೆಯಾಗಿದ್ದೇನೆ, ನನ್ನ ಹೆಂಡತಿಯರಿಗೆ ನಾನು ಶರೀರ ಸುಖ ಕೊಡಲಿಕ್ಕೆ ಆಗೋದಿಲ್ಲ. ಆ ಋಷಿಗಳಿಂದ ಮತ್ತೆ ಕ್ಷಮೆ ಕೇಳಿಕೊಂಡು ಮನೆಗೆ ಬರ್ತಾನೆ. ಮನೆ ಅಂದರೆ ಎಲ್ಲಿ ಬದರಿಕಾಶ್ರಮದಲ್ಲಿ ಇಳ್ಕೊಂಡಿದ್ರು ತಮ್ಮ ಗುಡಿಸಲಿಗೆ ಬರ್ತಾರೆ. ತಮ್ಮ ಗುಡಿಸಲಿಗೆ ಬಂದು ಆಗ ಆ ಕಾಲದಲ್ಲಿ ಅವನು ಹೇಳ್ತಾನೆ, ಕುಂತಿ ಮತ್ತು ಮಾದ್ರಿ, ನನ್ನ ಜೊತೆಗೆ ನನಗೆ ಯಾವುದು ಸುಖ ನಿಮಗೆ ಸಿಕ್ಕೋದಿಲ್ಲ, ನಿಮ್ಮನ್ನು ಸ್ಪರ್ಶ ನಾನು ಮಾಡಲಿಕ್ಕೆ ಆಗೋದಿಲ್ಲ, ಶಾಪ ಆಗಿದೆ. ಆದ್ದರಿಂದ ನಿಮ್ಮ ನಿಮ್ಮ ಮನೆಗೆ ಹೋಗಿ. ಕ್ಷತ್ರಿಯರಿಗೆ ವಿಶಿಷ್ಟ ಸಂದರ್ಭದಲ್ಲಿ ದ್ವಿತೀಯ ರೀತಿಯಾಗಿರ್ತಕ್ಕಂಥ ಆ ಯುಗದಲ್ಲಿ ಅನುಮತಿ ಇದ್ದರಿಂದ ಯೋಗ್ಯ ಮದುವೆ ಮಾಡಿಕೊಂಡು ಸುಖವಾಗಿರಿ ಅಂತ ಹೇಳಿದಾಗ ಕುಂತಿ ತನ್ನ ಜೀವನದಲ್ಲಿ ಈ ಸುಖ ಅನುಭವಿಸಲಿಲ್ಲ. ಅಷ್ಟು ಕಷ್ಟ ಅನುಭವಿಸಿದಳು. ನಂತರ ಮಕ್ಕಳ ಲಾಕ್ಷಾಗ್ರಹದಲ್ಲಿ ಮಕ್ಕಳು ಅನಾಥರಾದದ್ದು, ಮತ್ತೆ ಪುನಃ ರಾಜ್ಯ ಗಳಿಸಿದ್ರು, ವನವಾಸಕ್ಕೆ ಅಜ್ಞಾತವಾಸಕ್ಕೆ ಹೋಗಿದ್ದು, ಎಷ್ಟು ದುಃಖಗಳು ಕುಂತಿಯ ಜೀವನದಲ್ಲಿ ಬಂದಿವೆ. ಆದರೆ ಕೃಷ್ಣನ ಮೇಲಿನ ಪ್ರೀತಿ ಹೋಗಲಿಲ್ಲ. ಕೊನೆ ಕೃಷ್ಣ ಆಗ್ರಹ ಮಾಡ್ತಾನೆ ಯುದ್ಧ ಮುಗಿದ ಮೇಲೆ ತಿರುಗಿ ಹಸ್ತಿನಾವತಿ ಹೋಗುವಾಗ. ಅತ್ಯ ಸೋದರತ್ತೆ ವಸುದೇವನ ತಂಗಿಯವಳು ದತ್ತಕ್ಕೆ ಕುಂತಿ ಭೋಜನೆಗೆ ಬಂದಿದ್ಲು. ಅತ್ಯ ನಿನಗೆ 1 ವರ 2 ವರ ಕೊಡಲೇಬೇಕಾಗಿದೆ, ಕೇಳು ಅಂತ ಹೇಳ್ಕೊಂಡು. ಅವ್ನು ವರ ಕೇಳೋದಿಲ್ಲ ಅಂತ ಹೇಳಿದ್ಲು. ನೀನು ಮಾಡಿದ ಉಪಕಾರ ಏನು ಕಡಿಮೆ ಇದೆಯಾ? ಇಲ್ಲ, ನಾನು ಆಜ್ಞೆ. ಅದಕ್ಕಳು ಏನು ಕೇಳಬೇಕು? ವಿಪದಃ ಸಂತುನ ಶಾಶ್ವತ, ನನಗೆ ಇನ್ನೂ ಸಂಕಟಗಳನ್ನು ಕೊಡು. ಹೀಗೇಕೆ? ಹೌದು ಪರಮಾತ್ಮ, ನಾವು ಮನುಷ್ಯರು ಬಹಳ ಸ್ವಾರ್ಥಿಗಳು. ನಾವು ಸ್ವಲ್ಪ ಸುಖ ತಪ್ಪಿದರೆ ಆನಂತರ ಬ್ಯಾಡ್ ಲಕ್ ಅಂದ್ಕೊಂಡು ನಿನ್ನ ತಲೆ ಮೇಲೆ ಹಾಕ್ತೇವೆ. ದುಃಖದಲ್ಲಿ ಸ್ವಲ್ಪ ಸುಖ ಸಿಕ್ತು, ನನ್ನ ಯೋಗ್ಯತೆಯಿಂದ, ನನ್ನ ಎಬಿಲಿಟಿ, ಅಹಂಕಾರ ಪಡ್ತೇವೆ. ಆದ್ದರಿಂದ ಕಷ್ಟ ಕೊಡು. ಸಂಕಟ ಬಂದಾಗ ವೆಂಕಟರಮಣ ಅಂತ ನಿನ್ನನ್ನು ಕರಿತೇನೆ, ನೀನು ಬಂದು ದರ್ಶನ ಕೊಡ್ತೀವಿ. ನಿನ್ನ ದರ್ಶನ ಅಂತಂದರೆ ಮೋಕ್ಷ ಅಂತ ಅರ್ಥ. ಭವತೋ ದರ್ಶನಂ ಯತ್ ಸ್ಯಾತ್ ಅಪುನರ್ಭವ ದರ್ಶನ. ಇಂಥ ಸಂಕಟ ಬಂದರೂ, ಕುಂತಿ ಸಂಕಟ ಬಂದಾಗಲೂ, ದ್ರೌಪದಿ ಮೇಲೆ ಸಂಕಟಗಳು ಬಂದಾಗಲೂ, ಪಾಂಡವರ ಮೇಲೆ ಸಂಕಟಗಳ ಪರ್ವತಗಳು ಪುನಃ ಪುನಃ ಬಿದ್ದಾಗಲೂ ಕೃಷ್ಣನ ಮೇಲಿನ ಪ್ರೀತಿ ಸ್ವಲ್ಪ ಕಡಿಮೆ ಆಗಲಿಲ್ಲ. ಇದೇ ಭಕ್ತಿ. ಸ್ವಲ್ಪ ತ್ರಾಸಾಯಿತು ಅಂದರೆ ದೇವ್ರ ಕರುಣೆ ಇಲ್ಲ, ಆಗಿಲ್ಲ, ಹೇಗಿಲ್ಲ, ಎಂಥ ದೇವರು ಜನರು ಬಿಟ್ಬಿಟ್ಟು ಪೂಜೆ ಮಾಡಬೇಡ್ರಿ, ಈ ರೀತಿಯಾಗಿ ದೇವ್ರಿಗೆ ಬೈತಾ ಇರ್ತೇವೆ. ಅದು ಭಕ್ತಿ ಅಲ್ಲ. ಅಂತರಾಯ ಸಹಸ್ರೇಣಾಪಿ ಅಪ್ರತಿಬದ್ಧ. ಸಾವಿರ ಸಂಕಟಗಳು ಬರಲಿ, ಆ ಭಕ್ತಿಯ ಪ್ರವಾಹ, ಪ್ರೀತಿಯ ಪ್ರವಾಹ ನಿಲ್ಲದೆ ನಿರಂತರವಾಗಿ ಅಪ್ರತಿಬದ್ಧ ನಿರಂತರ ಪ್ರೇಮ ಪ್ರವಾಹ, ನಿರಂತರ ಪ್ರೇಮದ ಪ್ರವಾಹ ಅಂತೇನಿದೆ, ಇದು ಭಕ್ತಿ. ಈ ಸಂದರ್ಭವನ್ನು ಪುನಃ ಪುನಃ ಶ್ರವಣ ಮಾಡಿ ಭಕ್ತಿಯ ಪರಿಭಾಷೆ ಅರ್ಥ ಮಾಡಿಕೊಳ್ಳಿ. ಎಷ್ಟು ಕರಾರುವಾಕ್ಕಾಗಿ ಟೀಕಾಕೃತ್ಪಾದರು ಈ ಪರಿಭಾಷೆ ನಮಗೆ ಕೊಟ್ಟಿದ್ದಾರೆ.
ನಿರಂತರ ಪ್ರೇಮ ಪ್ರವಾಹ ಭಕ್ತಿ ಅಂತ. ಟೀಕಾಕೃತ್ಪಾದರ ಪರಿಭಾಷೆ ಯಾವಾಗಲೂ ಅತ್ಯಂತ ಪರಿಪೂರ್ಣವಾಗಿರ್ತದೆ. ಅತ್ಯಂತ ಪರಿಪೂರ್ಣವಾದ್ದರಿಂದಾಗಿ ನಾವು ಪುನಃ ಪುನಃ ಭಾಗವತದಲ್ಲಿ ಎಷ್ಟೋ ಭಗವಂತನ ಮಹಿಮೆಗಳು ರಿಪೀಟ್ ಆಗ್ತಾರೆ. ಅಭ್ಯಾಸ ನಮ್ಮಲ್ಲಿ ಗಟ್ಟಿಯಾಗಲಿ ಅಂತೇಳಿ ಭಾಗವತ್ಕವರಾಗಿ ಮಾಡಿದ್ದಾರೆ. ಆ ಮಹಿಮೆಯನ್ನು ಕೇಳ್ತಾ ಕೇಳ್ತಾ ಹೋಗೋಣ. ಇಷ್ಟು ಮಹಿಮಾ ಇನ್ನೊಬ್ಬ ವ್ಯಕ್ತಿಯಲ್ಲಿ ಇಲ್ಲ ಅಂಥೇಳಿ, ಸರ್ವೋತ್ತಮ ಅಂತ ತಿಳ್ಕೊಂಡು ಅಂಥೇಳಿ ಅವನಲ್ಲಿ ಶ್ರದ್ಧೆ ನೀಡೋಣ. ಅವನನ್ನು ಪ್ರೀತಿ ಮಾಡಲಿಕ್ಕೆ ಹೇಳಿದಾಗ ಅವನು ಹೇಳಿದಂತೆ ಶಾಸ್ತ್ರದಲ್ಲಿ ಹೇಳಿದ ನಿಯಮಗಳನ್ನು, ಈ 30 ಧರ್ಮಗಳನ್ನು ಪರಿಪಾಲನೆ ಮಾಡೋಣ. ಆನಂತರ ಒಂದು ಕ್ಷಣವೂ ಮರೆಯದೆ, ಸಾಯುವ ಕಾಲದಲ್ಲಿಯೂ ಮರೆಯದೆ, ಆನಂತರ ಪರಮಾತ್ಮ ನಮಗೆ ಸ್ಮರಣೆ ಕೊಟ್ಟೇ ಕೊಡ್ತಾನೆ. ಅವನನ್ನು ಬಗ್ಗೆ ಚಿಂತನೆಯನ್ನು ಮಾಡ್ತೇವೆಲ್ಲ, ಇದೇ ಪ್ರೀತಿ ಅಂತ ಅನಿಸಿಕೊಳ್ತದೆ. ಇಂಥ ಭಕ್ತಿ ಬರೋದು ಸತತವಾಗಿ ಶ್ರವಣ ಮಾಡೋದರಿಂದ. ಪರಮಾತ್ಮನ ನಮ್ಮ ಮೇಲೆ ಅನುಗ್ರಹ ಆಗಿದೆ. ಅದಕ್ಕೆ ಹೇಳಲಿಕ್ಕೆ ಪ್ರೇರಣೆ ಮಾಡಿದ್ದಾನೆ. ನಿಮ್ಮೆಲ್ಲರಿಗೂ ಸತತ 154 ಪ್ರವಚನಗಳದು, 55, 56 ಇರಬೇಕು, ಕೇಳ್ತಾ ಇದ್ದೀರಿ. ಪರಮಾತ್ಮ ಅನುಗ್ರಹ ಪೂರ್ತಿಯಾಗಿದೆ. ಅದನ್ನು ಈ ಶ್ರವಣದಲ್ಲಿ ಏಕಾಗ್ರತೆ ಹೇಗೆ ಎಂದು ಪರೀಕ್ಷಿತ ರಾಜನಿಂದ ಕಲಿಯಬೇಕು. 7 ದಿವಸ 24 hours 168 hours 7 days ನಲ್ಲಿ 24 hours ಅಂದರೆ 168 hours ಕೂತದ್ದು ಹೇಳಲಿಲ್ಲ. ಸ್ನಾನಕ್ಕೆ ಹೇಳ್ತಿದ್ನೋ ಅಥವಾ ಬೇಗನೆ ಮಾಡ್ಕೊಂಡು ಬಂದು ಕೂತ್ಕೊಡ್ತಾ ಇದ್ದೋ, ಇದರಲ್ಲಿ ಸಂಧ್ಯಾ ವಂದನೆ ಎಲ್ಲ ಮಾಡ್ತಾಯಿದ್ದ ಅಂತ ಕಾಣ್ತಾರೆ. ಹಾಗೆ ಸತತ ಶ್ರವಣ. ಆಚಾರ್ಯ ಹೇಳ್ತಾರೆ, ಶ್ರವಣ ಮಾಡ್ತಾ ಇರಿ. ತೂಕಡಿಕೆ ನಿದ್ದೆ ಬಂತು ಪರವಾಗಿಲ್ಲ, ಸ್ವಲ್ಪ ಎಚ್ಚರ ಆಯಿತು, ಮತ್ತು ಪುನಃ ಓದ್ತಾ ಇರಿ. ಅತ್ಯಶಕ್ತೌತು ನಿದ್ರಾದೌ ಪುನರೇವ ಸಮಭ್ಯಸೇತ್. ಪುನಃ ಪುನಃ ಭಗವಂತನ ಮಹಿಮೆ ಕೇಳೋಣ. ಅನೇಕ ಪ್ರವಚನಕಾರರು ನಿಮಗೆ ಇವತ್ತಿನ ದಿವಸ ಸಿಗ್ತಾರೆ, ವಾಟ್ಸಪ್ನಲ್ಲಿ, ಗ್ರೂಪ್ನಲ್ಲಿ ಇತ್ಯಾದಿಗಳಲ್ಲಿ. ಒಬ್ಬೊಬ್ಬರು ಒಂದೊಂದು ರೀತಿಯಿಂದ ಪರಮಾತ್ಮನ ಅದ್ಭುತವಾದ ಮಹಿಮೆ ಹೇಳ್ತಾ ಇರ್ತಾರೆ. ಇನ್ನು ನಮ್ಮ ಸ್ವಾಮಿಗಳು ಇತ್ಯಾದಿ ಅನೇಕ ಸನ್ಯಾಸಿಗಳು ತಾವು ಪ್ರವಚನಗಳು ಈಗಿನ ದಿವಸದಲ್ಲಿ ಈ ರೀತಿಯಾಗಿ ಅಂತರ್ಜಾಲದಲ್ಲಿ ಸಿಗ್ತವೆ. ಸತತವಾಗಿ ಕೇಳ್ತಾ ಇರಿ, ಶ್ರವಣ ಮಾಡಿ. ಆನಂತರ ಕೀರ್ತನಂ, ಶ್ರವಣ ಮಾಡಿದ್ದನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಏನು ಅಂತ ತಿಳ್ಕೊಂಡು ಅಂಥೇಳಿ, ಇದಾದ ನಂತರ ಏನು ಅಂಥೇಳಿ ಅದಕ್ಕೆ ಮನನ ಅಂತ ತಿಳ್ಕೊಂಡು ಅಂತಂತಾರೆ. ಅದು ನನ್ನ ಮನಸ್ಸಿನಲ್ಲಿ ಕಣ್ಮುಚ್ಚಿದ್ರೆ ಎಲ್ಲ ನೆನಪಿಗೆ ಬಂದರೆ ಅದಕ್ಕೆ ನಿಧಿಧ್ಯಾಸನ ಅಂತ ಕರೀತಾರೆ. ಅದರಿಂದ ಏನೊಂದು ಆನಂದವಾಗ್ತದೆ. ಆ ಆನಂದವನ್ನು ಇನ್ನೊಬ್ಬರಿಗೆ ಹೇಳ್ತಾ ಆನಂದವನ್ನು ಇನ್ನೂ ಬೆಳೆಸ್ಕೊಳ್ಳೋಣ. ಅದೇ ಕೀರ್ತನಂ, ಪರಮಾತ್ಮನ ಮಹಿಮೆಯ ಪುನಃ ಪುನಃ ಕೀರ್ತನೆಗೋಸ್ಕರ ಶುಕಾಚಾರ್ಯರನ್ನು ಆದರ್ಶವಾಗಿಟ್ಟುಕೊಳ್ಳೋಣ. 168 hours ಪರೀಕ್ಷಿತ ರಾಜನಿಗೆ ಹೇಳಿದ್ದಾರೆ. ಇವರು ಮೈ ಮರೆತು ಹೇಳ್ತಾ ಇದ್ದಾರೆ. ಹೊರಗಿದ್ದ ಪರಮಾತ್ಮ ಪ್ರೇರಣೆಯಿಂದ ಅವನಲ್ಲೇ ಮನಸ್ಸನ್ನಿಟ್ಟು ಹೇಳ್ತಾ ಇದ್ದಾರೆ. ಹಗಲಾಗಿದ್ದು ಗೊತ್ತಾಗಲಿಲ್ಲ, ರಾತ್ರಿ ಆಗಿದ್ದು ಗೊತ್ತಾಗಲಿಲ್ಲ. ಪರೀಕ್ಷಿತ ರಾಜನು ಅದೇ ರೀತಿಯಾಗಿ ಹೇಳ್ತಾ ಇದ್ದರೆ ನೆನಪು ಉಳಿತದೆ. ಹೇಳಬೇಕಾದ್ರೆ ನೆನಪು ಮಾಡ್ಕೊಳ್ಬೇಕಾಗ್ತದೆ. ನೆನಪು ಮಾಡ್ಕೊಂಡು ಹೇಳ್ತಾ ಇದ್ದಂತೆ ಅದು ನಮ್ಮಲ್ಲಿ ಪೂರ್ತಿ ಸ್ಮೃತಿ ಉಳಿತದೆ. ಅದು 3ನೇ ಭಕ್ತಿ. ವಿಷ್ಣೋ ಸ್ಮರಣಂ, ಸತತ ಭಗವಂತನ ಸ್ಮರಣ. ಇದರ ಬಗ್ಗೆ ಪ್ರಹ್ಲಾದನ ಕಥೆ ಕೇಳಿದ್ದೀರಿ. ಸಣ್ಣ ಕೂಸಾಗಿದ್ದಿನಿಂದು ಗರ್ಭದಲ್ಲೇ ಇದ್ದಾಗೆಲ್ಲ ಕಲ್ತಿದ್ದ. 1 ಸೆಕೆಂಡ್ ಬಿಡದೆ ಭಗವಂತನನ್ನು ಸ್ಮರಣೆ ಮಾಡ್ತಾಯಿದ್ದ. ಪರಮಾತ್ಮನನ್ನೇ ನೆನೆಸೋದು. ಕೂತಾಗ, ನಿಂತಾಗ, ನಿದ್ದೆ ಬಂದಾಗ, ನಿದ್ದೆಯಲ್ಲಿ
ನಿದ್ದೆ ಬಂದಾಗ ಚಿಂತನೆ ಮಾಡ್ತಾಯಿದ್ರೆ ನಿದ್ದೆಯಲ್ಲಿ ಅದೇ ಸ್ವಪ್ನ ಬೀಳ್ತದೆ. ಇಲ್ಲದೆ ಇದ್ದರೆ ಯಾವುದಾದ್ರು ಸೀರಿಯಲ್ ನೋಡಿದರೆ ರಾತ್ರಿ ಸ್ವಪ್ನದಲ್ಲಿ ಅದೇ ಭೂತ ಬಂದು ಕುತ್ತಿಗೆ ಹಿಡಿತಾರೆ. ಈ ಪರಮಾತ್ಮ ಮಹದ್ಭೂತ. ಬಂದಿರಲ್ಲ ಉಗುತಕೃದ್ಭೂತ ಬದ್ಭಾವಂ ಅಂತಕೊಂಡು ಅಂತ ಹೇಳ್ತಕ್ಕಂಥ ಮಹದ್ಭೂತ ಅಂತ ಬಂದಿದೆ. ಅಂದರೆ ಎಲ್ಲಕ್ಕಿಂತ ಸರ್ವೋತ್ತಮ. ಇವನು ಕುತ್ತಿಗೆ ಇಚ್ಕೋತಿಲ್ಲ, ಸುಷುಪ್ತಿಯಲ್ಲಿ ಮೋಕ್ಷಾನಂದವನ್ನು ಕೊಡ್ತಾನೆ. ಆದ್ದರಿಂದಾಗಿ ಪರಮಾತ್ಮನನ್ನೇ ನಾವು ಯಾವಾಗಲೂ ಸ್ಮರಣ ಮಾಡ್ತಾ ಇರಬೇಕು. ಪ್ರತಿಯೊಂದು ವಸ್ತುವಿನಲ್ಲಿ ಹರಿಕಥಾಮೃತ ಹೆಚ್ಚಿನ ಹೆಣ್ಮಕ್ಕಳು ಮತ್ತು ಗಂಡಸರು ಕೇಳಿದ್ದೀರಿ, ಕೇಳ್ತಾ ಇದ್ದೀರಿ, ಅಭ್ಯಾಸ ಮಾಡಿದ್ದೀರಿ. ಎಲ್ಲೆಲ್ಲಿ ಎಷ್ಟೆಷ್ಟು ರೂಪವನ್ನು ಕೈಯಲ್ಲಿ ಜಲ ಬಂತು ಅಂತಕೊಂಡಂತಂದರೆ 33 ರೂಪದಿಂದ ಪರಮಾತ್ಮ ಇಲ್ಲಿದ್ದಾನೆ ಅಂತ ಅನುಸಂಧಾನ ಬರಲಿ. ಅನ್ನ ತಟ್ಟೆಯಲ್ಲಿ ಹಾಕಿದಾಗ, ಎಲೆಯಲ್ಲಿ ಅನ್ನ ಹಾಕಿದಾಗ 101 ರೂಪಗಳು ನೆನಪಿಗೆ ಬರಲಿ. ಇದಕ್ಕೆ ಸ್ಮರಣ ಅಂತಂತಾರೆ. ಶ್ರವಣಂ ಕೀರ್ತನಂ ವಿಷ್ಣು ಸ್ಮರಣಂ ಪಾದಸೇವನಂ. ಪಾದಸೇವನ ಅಂತ ತಿಳ್ಕೊಂಡಂತಂದರೆ ಹಿರಿಯರ ಜ್ಞಾನಿಗಳ ಸೇವಾ. ಜ್ಞಾನಿಗಳ ಸೇವಾ ವಿಷಯದಲ್ಲಿ ನಾನು ನಿನ್ನಿನ ದಿವಸ ಆ ಸೇವಾ ಸಂದರ್ಭದಲ್ಲಿ ನಾರದರ ಕಥೆಯನ್ನು, ಆನಂತರ ಸೇವೆಗೋಸ್ಕರ ಮಾಡಿರ್ತಕ್ಕಂಥ ಋಷಿಗಳ ಕಥೆಯನ್ನು, ಆನಂತರ ಸೇವೆಯ ಸಂದರ್ಭದಲ್ಲಿ ಶ್ರೀಕೃಷ್ಣ ಹೇಗೆ ಎಲೆ ತೆಗೆದ ಸೇವೆಯನ್ನು ಮಾಡಿದ ಅಂತನ್ನೋದನ್ನು ನಿನ್ನಿನ ದಿವಸ ಕೇಳಿದ್ದೀರಿ. ಜ್ಞಾನಿಗಳ ಸೇವಾ ಮಾಡಿ. ಯಾಕೆ? ಇಲ್ಲಿ ಒಂದು ಯೋಗಶಾಸ್ತ್ರದ ನಿಯಮ ಇದೆ. ಜ್ಞಾನಿಗಳು ಯಾವಾಗಲೂ ಭಗವಂತನನ್ನು ಚಿಂತನೆ ಮಾಡ್ತಾ ಇರ್ತಾರೆ. ಭಗವಂತನ ಬಗ್ಗೆ ವಿಚಾರ ಮಾಡ್ತಾ ಇರೋದರಿಂದಾಗಿ ಅವರ ಆ ಚಿಂತನೆಯಿಂದ ಏನು ಊರ್ಜಾ ಹುಟ್ಟುತ್ತದೆ. ಇದಕ್ಕೆ ವೈಬ್ರೇಷನ್ ಅಂತಕೊಂಡು ಕರೀತಾರೆ. ಆ ಪಾಸಿಟಿವ್ ವೈಬ್ರೇಷನ್ ಅಂತಕೊಂಡು ಅಂತೇಳಿದ್ರೆ ಅವರ ಶರೀರದ ಸುತ್ತಲೂ ಇರ್ತದೆ. ಸುಮಾರು 4-5 ಫೀಟ್ವರೆಗೂ ಇರ್ತಾರೆ. ಅವರ ಹತ್ತಿರ ಅವರು ಹೋಗಿ ಸೇವೆ ಮಾಡ್ತಾ ಇದ್ದರೆ ಅವರ ಆ ವೈಬ್ರೇಷನ್, ಅದಕ್ಕೆ ಥಾಟ್ ವೈಬ್ರೇಷನ್ ಅಂತೇಳಿ ಯೋಗಶಾಸ್ತ್ರದಲ್ಲಿ ಕರೀತಾರೆ. ಅವರ ಸಚ್ಚಿಂತನೆಯ ಆ ಒಂದು ಪ್ರಕಾಶದ ವಲಯ ಅಂತಕೊಂಡಂತೇಳಿದೆ. ಆ ಪ್ರಕಾಶ ವಲಯದಲ್ಲಿ ನಮಗೆ ಅವಕಾಶ ಸಿಗ್ತದೆ ಸೇವೆ ಮಾಡುವಾಗ. ಆದ್ದರಿಂದಾಗಿ ಅದು ನಮ್ಮಲ್ಲಿ ಕೂಡ ಪ್ರವೇಶವಾಗಿ ನಮಗೆ ಆ ಸಾಮರ್ಥ್ಯ ಸಿಗ್ತದೆ. ಅದಕ್ಕೆ ತಲೆಬಾಗಿ ನಮಸ್ಕಾರ ಮಾಡ್ತೇವೆ. ಏಕೆ? ಬ್ರಹ್ಮರಂಧ್ರದಿಂದ ಸಂಪೂರ್ಣವಾಗಿ ಆ ಶಕ್ತಿ ನಮ್ಮಲ್ಲಿ ಪ್ರವೇಶ ಮಾಡಲಿ ಅಂತ ಹೇಳ್ಕೊಂಡು ಪಾದ ಸೇವೆ ಮಾಡುವಾಗ ಬಗ್ತೇವೆ, ಬ್ರಹ್ಮರಂಧ್ರದಿಂದ ಅದು ಪ್ರವೇಶ ಮಾಡಲಿ ಅಂತೇಳಿ. ಪಾದಸ್ಪರ್ಶದಿಂದ ನಮ್ಮ ಕೈ ಅವರಲ್ಲಿರ್ತಕ್ಕಂಥ ತೇಜಸ್ಸನ್ನು ಎಳೆದುಕೊಳ್ತಾರೆ. ಅವರ ಆಶೀರ್ವಾದದಿಂದ ಕೈಯಿಂದ ತೇಜಸ್ಸು ಮತ್ತೆ ಪುನಃ ಒಳಗೆ ಬರ್ತದೆ. ಹೀಗಾಗಿ ಸ್ವಾಮಿಗಳು ಬಂದಾಗ ಪಾದ ಪೂಜೆ ಮಾಡೋದ್ರಿಂದ ಇಷ್ಟು ಸಾಮರ್ಥ್ಯ ನಮಗೆ ಬರ್ತದೆ. ದೇವರಿಗೆ ಪ್ರದಕ್ಷಿಣೆ ಹಾಕುವಾಗ ಬಲದಿಂದ ಪ್ರದಕ್ಷಿಣೆ ಹಾಕ್ತೇವೆ. ಯಾಕೆ? ಪುರುಷ ನಾಡಿಗಳೆಲ್ಲ ಬಲದಲ್ಲಿವೆ. ಪ್ರದಕ್ಷಿಣೆ ಹಾಕುವಾಗ ಸುಮಾರು ಪ್ರತಿಮೆಯನ್ನು ಸ್ಥಾಪನೆ ಮಾಡಿರ್ತಾರೆ. ಅಲ್ಲಿಂದ 8 ಫೂಟ್ವರೆಗೂ, 8ರಿಂದ 12 ಫೂಟ್, ಸಂಯೋಕ್ತ ಇದ್ದಲ್ಲಿ ಇನ್ನೂ ಹೆಚ್ಚು, ಅಷ್ಟು ಆ ಅನುಗ್ರಹ ವಲಯ ಇರ್ತದೆ. ಪ್ರದಕ್ಷಿಣೆ ಮಾಡುವ ಉದ್ದೇಶ ಆ ವಲಯದಲ್ಲಿ ಹೋಗಿ ಆ ಶಕ್ತಿಯನ್ನು ಸಂಪಾದನೆ ಮಾಡೋದು ಅಂತ ಅರ್ಥ. ಇದೇ ಪಾದ ಸೇವನ. ನಮಸ್ಕಾರ ಅಂಧವಿಶ್ವಾಸವಲ್ಲ, ಪ್ರದಕ್ಷಿಣೆ ಅಂಧವಿಶ್ವಾಸವಲ್ಲ. ಯಾಕೆ ಅಂತಂದರೆ ನಮಸ್ಕಾರ ಪ್ರದಕ್ಷಿಣೆಗಳಿಂದ ಆ ಮೂರ್ತಿಯಲ್ಲಿ ಏನು ಅನೇಕ ಜ್ಞಾನಿಗಳು ಅದನ್ನು ಸ್ಥಾಪನೆ ಮಾಡಿರ್ತಾರೆ. ದಿನಾಲು ಅನೇಕ ಮಂತ್ರ ಹೇಳಿ, ಪೂರ್ಣ ಸೂಕ್ತಗಳನ್ನು ಹೇಳಿ ಅಭಿಷೇಕ ಮಾಡಿದ್ದರಿಂದಾಗಿ ಅಲ್ಲಿ ಪರಮಾತ್ಮ ಸನ್ನಿಹಿತನಾಗಿ ಸುಮಾರು 8ರಿಂದ 12, ಇನ್ನೂ ಸ್ವಯಂವಕ್ತ ಇದ್ದರೆ ಇನ್ನೂ ಹೆಚ್ಚು, ಅಷ್ಟು ಅನುಗ್ರಹದ ಒಂದು ಏರಿಯಾ ತಯಾರು ಮಾಡ್ತಾನೆ. ಇದಕ್ಕೆ ವೈಬ್ರೇಷನ್ ಏರಿಯಾ ಅಂತಿಕೊಂಡು ಅಂತೇಳಿ ಕರೀತಾರೆ. ಔರ ಅಂತಿಕೊಂಡು, ಶರೀರಕ್ಕೆ ಔರ ಅಂತ ಹೊಸ ಹೆಸರಿಟ್ಟಿದ್ದಾರೆ. ಆ ಔರಾದ ಒಳಗೆ ನಾವು ಹೋದೀವಿ ಅಂತಂದರೆ ಆ ಶಕ್ತಿ ನಮಗೆ ಬಂದುಬಿಡ್ತದೆ. ಆ ಒಂದು ರೀತಿಯಾದಂಥ ಶಾಂತಿ, ಸಮೃದ್ಧಿ, ಸಾಮರ್ಥ್ಯ ಸಿಗ್ತದೆ. ನಮ್ಮ ಜೀವನದಲ್ಲಿ ಎಲ್ಲ ಕೆಲಸಗಳು ಸುಲಭವಾಗಿ ಆಗ್ತದೆ. ಆ ಅನುಗ್ರಹದ ಶಕ್ತಿ ನಮ್ಮಲ್ಲಿ ಬಂದದ್ದರಿಂದ ಅದಕ್ಕೋಸ್ಕರ ನಾವೇನು ಮಾಡಬೇಕು ಅಂದರೆ ಪಾದಸೇವನಂ. ಪಾದ ಸೇವನೆಗೋಸ್ಕರ ನಾನು ಉದಾಹರಣೆ ಹೇಳಿದ್ದೇನೆ. 3 ಉದಾಹರಣೆ ನಿನ್ನಿನ ದಿವಸ ಕೇಳಿದ್ದೀರಿ.
ಇನ್ನು ಮಹಾಲಕ್ಷ್ಮಿ ಅನಾದಿ ಅನಂತ ಕಾಲದಿಂದ ಪರಮಾತ್ಮನ ಪಾದ ಸೇವೆ ಮಾಡ್ತಾ ಇದ್ದಾಳೆ. ಅರ್ಚನಂ, ಅರ ಅಂದರೆ ಪಾಪಗಳು, ಅರ ಅಂದರೆ ದುಃಖಗಳು, ಚ ಸ್ವಲ್ಪವೂ ನ ಉಳಿಯದಂತೆ ಮಾಡ್ತದೆ ಭಗವಂತನ ಆರಾಧನೆ. ಭಗವಂತನ ಆರಾಧನೆ ಆ ರೀತಿಯಾಗಿ ನಮ್ಮ ಮೇಲೆ ಅನುಕೂಲ ಮಾಡಿಕೊಡ್ತಾರೆ. ಅದಕ್ಕೋಸ್ಕರವೇ ಪೂಜೆ ಮಾಡುವಾಗ ಅನುಸಂಧಾನ ಬೇಕು. ಪರಮಾತ್ಮ ಶಾಲಿಗ್ರಾಮದಲ್ಲಿದ್ದ ಪರಮಾತ್ಮ, ಆನಂತರ ಪ್ರತಿಮೆಯಲ್ಲಿದ್ದ ಪರಮಾತ್ಮ, ಪ್ರತಿಮೆಯಲ್ಲಿ ನಮಗಿಂತ ಈ ಹೆಬ್ಬರಳಿಗಿಂತ ದೊಡ್ಡ ಪ್ರತಿಮೆ, ಅದಕ್ಕಿಂತ ಸಣ್ಣ ಪ್ರತಿಮೆ ಇದ್ದರೆ ಆಹ್ವಾನ ಬೇಕಾಗಿಲ್ಲ. ದೊಡ್ಡ ಪ್ರತಿಮೆ ಇತ್ತು ಅಂತ ತಿಳ್ಕೊಂಡಂತಂದರೆ ತತ್ವನ್ಯಾಸ ಮಾತ್ರಕಾನ್ಯಾಸಗಳನ್ನು ಮಾಡಿ ನಮ್ಮ ಹೃದಯದಲ್ಲಿರ್ತಕ್ಕಂಥ ಸುಷುಮ್ನಾ ನಾಡಿಯಲ್ಲಿ ಇದ್ದ ಆ ಕಮಲವನ್ನು ಜ್ಞಾನ ಬೀಜದಿಂದ ವಿಕಸಿತಗೊಳಿಸಿ ಅಲ್ಲಿರತಕ್ಕಂಥ ನಮ್ಮ ಬಿಂಬರೂಪಿಯನ್ನು ಆ ಪ್ರತಿಮೆಯಲ್ಲಿ ಆವಾಹನೆ ಮಾಡಿ ಅಲ್ಲಿ ಮತ್ತೆ ತತ್ವನ್ಯಾಸ ಮಾತ್ರಕಾನ್ಯಾಸಗಳನ್ನು ಮಾಡಿ ಅಲ್ಲಿ ಸ್ಥಿರ ಮಾಡಿ ಪೂಜೆ ಮಾಡುವಾಗ ಪರಮಾತ್ಮ ಇಲ್ಲಿದ್ದ ಭಗವಂತನಲ್ಲಿ ಕರೆದಿದ್ದೀವಲ್ಲ, ಪರಮಾತ್ಮ ಪಾದ್ಯಂ ಸಮರ್ಪಯಾಮಿ ಅಂತ ತಿಳ್ಕೊಂಡಂತಂದಾಗ ನಮಗೇನು ಮನಸ್ಸಿಗೆ ಬರಬೇಕು? ಪರಮಾತ್ಮ ಕಾಲು ಮುಂದೆ ಮಾಡಿದ್ದಾನೆ, ಮಾಡಪ್ಪ ಕಾಲು ತುಳಿ ಅಂತಂತ ಇದ್ದಾನೆ ಅನ್ನೋ ಅನುಭವ ಪೂಜೆ ಮಾಡುವಾಗ ಬರಬೇಕು. ಜಗತ್ತು ಮರೆತು ಬಿಡೋಣ. ಇಲ್ಲರಿ ಮಧ್ಯೆ ಮಧ್ಯದಲ್ಲಿ ಫೋನ್ ಬರ್ತದೆ, ಬೇಡ ಬಂದಿಡ್ಲಿಕ್ಕೆ ಏನಾಗ್ತದೆ ನಿಮಗೆ, ಬಂದಿಡಿ. ಇಲ್ಲ ಡಿಸ್ಟರ್ಬೆನ್ಸು, ಅದಕ್ಕೋಸ್ಕರ ಹೇಳಿದ್ದಾರೆ ಡಿಸ್ಟರ್ಬೆನ್ಸ್ ಇದೆಲ್ಲ. ಬೆಳಗ್ಗೆ 4 ಗಂಟೆಗೆ ಹೇಳಿ ಮಧ್ಯಾಹ್ನ ಏಳುವುದರೊಳಗೆ ಪೂಜೆ ಮುಗಿಸ್ಬಿಡಿ, ಯಾವ ಡಿಸ್ಟರ್ಬೆನ್ಸ್ ಇರೋದಿಲ್ಲ. ನಿಜವಾಗಿ ಭಗವಂತನ ಪೂಜೆಯ ಸಮಯ 9 ರಿಂದ 11:30. ಇದು ಭಗವಂತನ ಅರ್ಚನೆ ಮಾಡುವ ಸಮಯ. 12 ನಂತರ ಪಿತೃ ಸಮಯ ಸಹ ಪ್ರಾರಂಭವಾಗ್ತದೆ. ಆದರೆ ಸಾರ್ವಜನಿಕ ಪೂಜೆ ಇದ್ದಾಗ ಇದಕ್ಕೆ ನಿಯಮ ಇಲ್ಲ. ಯಾಕೆ? ಆ ಸಮಯದಲ್ಲಿ ಎಲ್ಲರಿಗೂ ನೋಡ್ಲಿಕ್ಕೆ ಆಗೋದಿಲ್ಲ ಅಂತ ವಿಳಂಬವಾಗಿ ಪೂಜೆ ಆಗ್ತಿರ್ತದೆ. ಆ ರೀತಿಯಾಗಿ ದೇವರ ಪೂಜೆ ಮಾಡಿದ ನಂತರ ಎಲ್ಲ ದುಃಖ ಹೋಗಬೇಕು, ಆನಂದವಾಗಬೇಕು. ಪರಮಾತ್ಮ ನಂಗೆ ದರ್ಶನ ಕೊಟ್ಟ, ನನ್ನ ಸೇವೆ ಸ್ವೀಕಾರ ಮಾಡಿದ, ನಾನು ಅವನ ಕೈಲಿ ತೀರ್ಥ ಹಾಕಿದಾಗ ತೆಗೆದುಕೊಂಡ, ಕಾಲು ತೊಳೆಯುವಾಗ ಅವನ ಸ್ಪರ್ಶದ ಅನುಭವ ನಮಗಾಯಿತು ಅಂತಕ್ಕಂಥ ಒಂದು ಅನುಭವ ಸಹಿತವಾಗಿ ದೇವರ ಪೂಜೆಯನ್ನು ಮಾಡ್ತಾಯಿದ್ದರೆ ಇದೇ ಇನ್ನೊಂದು ತರಹದ ಭಕ್ತಿಯೇ ಮುಂದಿನ ಸ್ಟೆಪ್. ಇದು ಇದರ ನಂತರ ವಂದನ, ನಮಸ್ಕಾರ ಮಾಡೋದು. ನಮಸ್ಕಾರ ಮಾಡೋ ಭಕ್ತಿ ದೊಡ್ಡ ಜವಾಬ್ದಾರಿ. ನಮ್ಮ ತಲೆ ಮೇಲೆ ದೊಡ್ಡ ಜವಾಬ್ದಾರಿ ಬೀಳುತ್ತೆ, ಅದಕ್ಕೆ ನಮಸ್ಕಾರ ಮಾಡ್ತೇವೆ. ಯಾಕೆ ಅದನ್ನು ಎತ್ತಿ ಇಟ್ಕೊಳಕ್ಕಾಗೋದಿಲ್ಲ, ಅದಕ್ಕೆ ಸಾಷ್ಟಾಗಿ ನಮಸ್ಕಾರ ಮಾಡಿ ಅದನ್ನು ಸಾವಕಾಶ ತಲೆ ಮೇಲೆ ಇಟ್ಕೊಂಡು. ಏನು ರೀ ಜವಾಬ್ದಾರಿ? ನಮಸ್ಕಾರ ಅಂದ್ರೇನು? ಭಗವಂತ ನೀನು ಸರ್ವೋತ್ತಮ, ನಾನು ನಿನ್ನ ದಾಸಾನುದಾಸ, ನೀನು ಹೇಳಿದಂತೆ ಕೇಳ್ತೇನೆ, ಇದೇ ನಮಸ್ಕಾರ. ಸುಮ್ಮನೆ ಅಡ್ಡ ಬೀಳೋದು ನಮಸ್ಕಾರ, ಎಕ್ಸರ್ಸೈಸ್ ಅದಲ್ಲ. ಸ್ವ ಅವಧಿಕ ಉತ್ಕೃಷ್ಟತ್ವ ಪ್ರಕಾರಕ ಜ್ಞಾನಾನುಕೂಲ ವ್ಯಾಪಾರ ನಮಸ್ಕಾರ. ನನಗಿಂತ ಅನಂತ ಪಾಲ ದೊಡ್ಡವನು, ನಾನು ನಿನ್ನ ದಾಸಾನುದಾಸ, ಆಜ್ಞೆ ಮಾಡು, ಹೇಳಿದಂತೆ ಕೇಳ್ತೇನೆ. ಪರಮಾತ್ಮ ನನಗೆ ₹1,00,00,000 ತಂದುಕೊಡು ಅಂತ ಹೇಳೋದಿಲ್ಲ. ಭಗವಂತ ನನಗೆ ಈಗಿಂದೀಗಲೇ ಪಂಚಪಕ್ವಾನ ಕೊಡು ಅಂತ ಅನ್ನೋದಿಲ್ಲ. ಪರಮಾತ್ಮ ಒಂದೇ ಹೇಳ್ತಾನೆ, ನೀನು ಹುಟ್ಟಿದ ವರ್ಣದ, ನಾನು ಹೇಳಿದ ಧರ್ಮಗಳು ಅಂತೇನಿವೆ, ನೀನು ಇರ್ತಕ್ಕಂಥ ಆಶ್ರಮದ ಧರ್ಮಗಳು ಅಂತೇನಿದೆ, ತಿಳಿದುಕೋ, ಅಷ್ಟು ಆಚರಣೆ ಮಾಡು, ನನ್ನ ಉಪಕಾರ ಸ್ಮರಿಸು. ಇದಕ್ಕಿಂತ ದೇವರು ಹೆಚ್ಚೇನು ಮಾಡ್ತಾನೆ? ನಮಗೋಸ್ಕರ ಬೇಡಿರ್ತಕ್ಕಂಥದ್ದು ಇದು. ಈ ನಿಯಮವನ್ನು ಪರಿಪಾಲಕ್ಕೆ ತಯಾರಿರಬೇಕು. ವರ್ಣಾಶ್ರಮೋಚಿತ ಧರ್ಮಗಳನ್ನು ಪರಿಪಾಲನೆ ಮಾಡ್ತೇನೆ ಅಂತ ತಿಳ್ಕೊಡಂಥ ಜವಾಬ್ದಾರಿಯನ್ನು ಸ್ವೀಕರಿಸುವುದೇ ನಮಸ್ಕಾರ. ಆನಂತರ ಪರಮಾತ್ಮನ ಜೊತೆಯಲ್ಲಿ ದಾಸ್ಯ. ದಾಸ್ಯ ಅಂತ ತಿಳ್ಕೊಂಡಂತಂದರೆ ಏನು? ಎಲ್ಲ ಕಡೆಯಲ್ಲೂ ಭಗವಂತನನ್ನು ಕಾಣೋದು. ಅದಕ್ಕೋಸ್ಕರ ಪ್ರಹ್ಲಾದ ಕೇಳಿದ್ದು ವದಮೇ ತವ ದಾಸ್ಯ ಯೋಗಂ. ಹನುಮಂತ ಕೇಳಿದ್ದು ಕೂಡ ಇದೆ, ಪರಮಾತ್ಮ ನಿನ್ನ ದಾಸ್ಯವನ್ನು ನನಗೆ ಕೊಡು ಅಂತ. ಪರಮಾತ್ಮನ ದಾಸ್ಯ ಅಂದರೆ ಏನು? ದ ಇತಿ ಆಸ, ಇತಿ ದ ಆಸ ಇತಿ ಧ್ಯಾನಂ ದಾಸ್ಯಂ. ಪರಮಾತ್ಮ ನನಗೆ ಉಪಕಾರ ಮಾಡ್ತಾ ನನ್ನ ಸುತ್ತಲೂ ಎಲ್ಲ ಕಡೆಯಲ್ಲಿಯೂ ಇದ್ದಾನೆ. ಎದುರಿಗಿದ್ದಾನೆ, ಬದಿಗಿದ್ದಾನೆ, ಹಿಂದಿದ್ದಾನೆ, ಮುಂದಿದ್ದಾನೆ. ಅಗ್ರತೋ ನಾರಸಿಂಹಶ್ಚ ಪೃಷ್ಠತೋ ಗೋಪಿನಂದನ
ಉಭಯೋ ಪಾರ್ಶ್ವೋ ರಾಸ್ತಾಂ ಸಶರೋ ರಾಮಲಕ್ಷ್ಮಣೋ. ಎಲ್ಲ ಕಡೆಗೂ ಪರಮಾತ್ಮ ಇದ್ದಾನೆ. ದ ಆಸ ಇತಿ ಭಾವನಾ ದಾಸ್ಯಂ. ಎಲ್ಲ ಕಾಲದಲ್ಲಿಯೂ ಪರಮಾತ್ಮನ ಸಾಮೀಪ್ಯದ, ಪರಮಾತ್ಮನ ನನ್ನ ಒಳಗೆ ಹೊರಗೆ ಎಲ್ಲ ಕಡೆಗಿದ್ದಾನೆ ಅಂತನ್ನೋ ಅನುಭವ, ಪರಮಾತ್ಮ ನನ್ನ ಹೃದಯದಲ್ಲಿದ್ದಾನೆ ಬಂದಿದ್ದಾನೆ ಅಂತನ್ನುವಾಗ ಗಟ್ಟಿಯಾಗಿ ಆಲಿಂಗನ ಮಾಡಿಕೊಂಡು ಆ ರೀತಿಯಾಗಿರ್ತಕ್ಕಂಥ ಆ ಆನಂದವನ್ನು ಅನುಭವಿಸ್ಬೇಕು. ದ ಆಸ ಇತಿ ಭಾವನಾ ದಾಸ್ಯಂ. ಅದಕ್ಕೋಸ್ಕರವೇ ನಮ್ಮ ದಾಸರಾಯರೆಲ್ಲರೂ ನಾನೇ ನಿನ್ನ ದಾಸ ಅಂತ ತಿಳ್ಕೊಳ್ತಾರೆ. ಅಂದ್ರೇನು, ಎಲ್ಲ ಕಡೆಯಲ್ಲಿ ನಿನ್ನನ್ನು ಕಾಣತಕ್ಕಂಥ ಸೌಭಾಗ್ಯ ನನಗೆ ಕೊಡು ಅಂತ ಅರ್ಥ. ಸಖ್ಯಂ, ಪರಮಾತ್ಮನಲ್ಲಿ ಸಖ್ಯಭಕ್ತಿ, ಸಖಾಭಕ್ತಿ. ಸಖಾಭಕ್ತಿ ಅಂದರೆ ಏನರ್ಥ? ಮಿತ್ರನಿಗೆ ಯಾರಂತ ಕರಿಬೇಕು? ಮಿತ್ರನ 6-7 ಲಕ್ಷಣಗಳನ್ನು ಶಾಸ್ತ್ರಕಾರರು ಹೇಳಿದ್ದಾರೆ. ಆ ಲಕ್ಷಣ ಯಾವುದು ಅಂತ ತಿಳ್ಕೊಂಡಂತಂದರೆ ಪಾಪಾನ್ ನಿವಾರಯತಿ. ಯಾವ ವ್ಯಕ್ತಿ ನನ್ನನ್ನು ಪಾಪದ ದಾರಿಯಿಂದ ಒಳ್ಳೆಯ ದಾರಿಗೆ ಹಚ್ತಾನೆ ಅವನು ಒಳ್ಳೆಯ ಮಿತ್ರ. ನಾನು ಪಾಠಕ್ಕೆ ಹೋಗ್ತೀನಿ ರೀ, ನೀವು ಬಂದುಬಿಡ್ರಿ, ನಾವು ಭಾಗವತ್ ಕೇಳಲಿಕ್ಕತ್ತೀರಿ, ನೀವು ಕೇಳ್ರಿ. ಈ ರೀತಿಯಾಗಿರ್ತಕ್ಕಂಥ ಆನಂದ ವಿಹಾರ ವಿದ್ಯಾಲಯ, ಈ ರೀತಿಯಾಗಿರ್ತಕ್ಕಂಥ ಈ ಒಂದು ಈ ಯೂಟ್ಯೂಬ್ ಗ್ರೂಪಿಗೆ ಹೋಗಿ ಅಂತ ನೀವೇನು 4 ಜನಕ್ಕೆ ಹೇಳ್ತಿಲ್ಲ, ನೀವು ಅವರು ಒಳ್ಳೆಯ ಮಿತ್ರರು. ಪಾಪದ ದಾರಿಯಿಂದ ನಮ್ಮನ್ನು ದೂರ ಮಾಡ್ತಕ್ಕಂಥವನು. ಯೋಜಯತೆ ಹಿತಾಯ, ನಮ್ಮನ್ನು ಹಿತಕರವಾದ ಕರ್ಮದಲ್ಲಿ ಪ್ರವೃತ್ತ ಮಾಡ್ತಕ್ಕಂಥವ್ರು. ಪ್ರಿಯಕರ್ಮ, ನಮಗೆ ಪ್ರಿಯಕರ್ಮ ಏನು? ಆರಾಮ್ಸೆ ಊಟ ಮಾಡು, ಮಲಕ್ಕೋ, ನಿದ್ದೆ ಮಾಡು, ಸಿನಿಮಾ ನೋಡು, ಪ್ರಿಯಕರ್ಮ. ಈ ಪ್ರಿಯಕರ್ಮ ಅಲ್ಲ, ಹಿತಕರ್ಮ. ಬೇಗ ಏಳು, ದೇವ್ರ ಪೂಜೆ ಮಾಡು, ಸಂಧ್ಯಾವಂದನ ಮಾಡು, ದೇವರ ಧ್ಯಾನ ಮಾಡು, ದೇವರ ಭಜನೆ ಮಾಡು, ಶ್ರವಣ ಮಾಡು. ಇವು ಹಿತಕರ್ಮಗಳು. ಈ ಹಿತಕರ್ಮಗಳಲ್ಲಿ ನಮ್ಮನ್ನು ಅವನು ತೊಡಗಿಸ್ತಾನೆ, ಅವನು ಎರಡನೇವನು. ಆ ನಂತರ ಗುಹ್ಯಂ ನಿಗೂಹತಿ, ದೋಷಾನ್ ನಿಗೂಹತಿ. ನನ್ನ ಕಣ್ಣಿಂದ ತಪ್ಪಾಗ್ತವೆ, ಅದ್ರ ಮಿತ್ರ ಅಂತಾನೆ ಮರೆತು ಬಿಡ್ತಾನೆ. ಏನೋ ಆಗಿದೆ ಆಗಲಿ ಹೋಗ್ಲಿ ಅಂತ ತಿಳ್ಕೊಂಡು. ಇನ್ನೊಬ್ಬರಾಗಿದ್ದರೆ ಸಾಯೋ ತನಕ ನೀವು ಹಿಂಗೆ ತಪ್ಪು ಮಾಡಿರಿ ಅಂತ ತಿಳ್ಕೊಂಡು ಹೇಳ್ಕೊತಾ ಇರ್ತಾರೆ. ಅವರು ಸರ್ವತಾ ಮಿತ್ರರಲ್ಲೇ, ಹಿತವಂತರಲ್ಲ. ನಮ್ಮ ದೋಷಗಳನ್ನು ಮರೆತು ಬಿಡ್ತಾನೆ. ನಾವು ಬಂದ ಗುಣಗಳನ್ನು, ಭಾಗವತ್ ಕೇಳ್ತಾ ಇದೆಯಲ್ಲ, ಭಾಳ ಒಳ್ಳೇದಾಯ್ತಪ್ಪ, ಇನ್ನೂ ಕೇಳಿ ಅನುಕೂಲ ಮಾಡಿಕೊಡ್ತೇನೆ ಅಂತ ತಿಳ್ಕೊಂಡಂತಾರೆ. ನನ್ನಲ್ಲಿರ್ತಕ್ಕಂಥ ಗುಣಗಳನ್ನು ಪ್ರಕಟ ಮಾಡ್ತಾರೆ. ನನ್ನ ಒಳ್ಳೆಯ ಗುಣಗಳಿಗೆ ಪರಮಾತ್ಮನ ಅದನ್ನು ಸೇವೆ ಮಾಡಲಿಕ್ಕೆ ಹತ್ತಾರೆ. ಆನಂತರ ದದಾತಿ ಕಾಲೇ, ಯಾವಾಗ ನಮಗೆ ಬೇಕು ಆಗ ನಮಗೆ ಅನುಕೂಲ ಮಾಡಿಕೊಡ್ತಾನೆ ಪರಮಾತ್ಮ. ಕೂಸಿದ್ದಾಗ ಅನ್ನ ತಿನ್ನಲಿಕ್ಕೆ ಆಗೋದಿಲ್ಲ, ತಾಯಿ ಹಾಲನ್ನು ಕೊಡಿಸ್ತಾನೆ. ದೊಡ್ಡದಾದ ಮೇಲೆ ಸೊಳ್ಳಿಟ್ಟು ತಿನ್ನಬೇಕು ಅಂದರೆ ಹಲ್ಲು ಕೊಡ್ತಾನೆ. ವಯಸ್ಸಾದ ಮೇಲೆ ಇನ್ನು ಹೆಚ್ಚಿಗೆ ಭಾಳ ತಿನ್ಲಿಕ್ಕೆ ಹೋಗಬೇಡ್ರಿ, ಲಿಕ್ವಿಡ್ ಅಷ್ಟೇ ತಿನ್ನಿ ಅಂತ ಅಲ್ಲಿ ಕಸ್ಕೋತಾನೆ. ನಮಗೆ ಯಾವಾಗಲೂ ಉಪಕಾರ ಮಾಡ್ತಾ ಇರ್ತಾನೆ ಪರಮಾತ್ಮ. ಗುಣಾನ್ ಪ್ರಕಟೀಕರೋತಿ ದದಾತಿ ಕಾಲೇ, ಯೋಗ್ಯ ಸಮಯದಲ್ಲಿ ಕೊಡ್ತಾನೆ, ಆದರೆ ಸಂಕಟ ಸಮಯದಲ್ಲಿ ಎಂದಿಗೂ ಕೈ ಬಿಡೋದಿಲ್ಲ. ಆಪತ್ ಸಮಯ ನ ಜಹಾತಿ ಆಪದಿ, ಸಂಕಟ ಬಂದಾಗ ನಮ್ಮನ್ನು ಎಂದಿಗೂ ಕೈ ಬಿಡೋದಿಲ್ಲ. ಇಂಥ ಈ ಗುಣಗಳಿರ್ತಕ್ಕಂಥ ವ್ಯಕ್ತಿಗೆ ಮಿತ್ರ ಅಂತ ಕರೀತಾರೆ. ಏನು ಮಾಡ್ತಾನೆ? ಪಾಪಾನ್ ನಿವಾರಯತಿ, ಪಾಪದ ದಾರಿಯಿಂದ ನಮ್ಮನ್ನು ಸರಿದು ಒಳ್ಳೆಯ ದಾರಿಗೆ ತರ್ತಾನೆ. ಆನಂತರ ಹಿತಕಾರ್ಯವನ್ನು ನಮಗೆ ಹಿತವಾಗುವಂತೆ ಮಾಡ್ತಾನೆ. ನಮ್ಮ ತಪ್ಪುಗಳನ್ನು ಮುಚ್ಚಿಡ್ತಾನೆ. ನಮ್ಮಲ್ಲಿರ್ತಕ್ಕಂಥ ಗುಣಗಳಿಗೆ ಸ್ವಲ್ಪ ಅನುಕೂಲ ಮಾಡಿಕೊಡ್ತಾನೆ. ಆನಂತರ ಆಪದ್ಗತಂನ ಜಹಾತಿ, ಸಂಕಟ ಬಂದಾಗ ಎಂದಿಗೂ ಕೈ ಬಿಡೋದಿಲ್ಲ. ದದಾತಿ ಕಾಲ, ಯೋಗ್ಯ ಸಮಯದಲ್ಲಿ ನನಗೆ ಎಲ್ಲ ರೀತಿ ಸಹಾಯ ಮಾಡ್ತಾನೆ. ಇಂಥವನು ಮಿತ್ರ. ಇಂಥ ಮಿತ್ರತೆಯ ಪೂರ್ಣ ಲಕ್ಷಣ ಇದ್ದವನು ದೇವರು ಒಬ್ಬನೇ. ಇದಕ್ಕೆ ಸಖ್ಯಭಕ್ತಿ ಅಂತ ತಿಳ್ಕೊಂಡಂತ ಹೇಳ್ತಾರೆ. ಸಖ್ಯಭಕ್ತಿಗೆ, ದಾಸ್ಯಭಕ್ತಿಗೆ ಹನುಮಂತ ಮತ್ತು ಪ್ರಹ್ಲಾದ,
ವಂದನ ಭಕ್ತಿಗೆ ಅಕ್ರೂರ. ಗೋಕುಲಕ್ಕೆ ಬಂದಾಗ ಪರಮಾತ್ಮನ ಧೂಳಿಯಲ್ಲಿ ಪಾದ ನೋಡಿ ಅಲ್ಲಿ ನಮಸ್ಕಾರ ಮಾಡ್ತಾ ಪ್ರತಿಯೊಂದು ಪಾದಕ್ಕೂ ನಮಸ್ಕಾರ ಮಾಡಿ ಆ ಧೂಳಿಯನ್ನು ಮೈ ಮೇಲೆ ಹಾಕ್ಕೊಂಡು ಉರುಳಾಡಿ ಮುಂದೆ ಹೋಗ್ತಿದ್ದ. ಇನ್ನು ಕೊನೆಯದು ಆತ್ಮನಿವೇದನ ಅಂತ ತಿಳ್ಕೊಂಡಂತ ಹೇಳಿದ್ದಾರೆ. ಆತ್ಮನಿವೇದನ ಅಂತಂದರೆ ಏನರ್ಥ? ಅನಾದ್ಯನಂತ ಕಾಲೇಶು, ಅನಾದಿ ಕಾಲದಿಂದ, ನಮ್ಮ ಅನಾದಿ ಕಾಲವು ಅನಂತವಾಗಿದೆ, ಆ ಕಾಲದಿಂದ ಹಿಡಿದುಕೊಂಡು ಮುಂದೆ ಅನಂತ ಕಾಲದವರೆಗೆ. ಅಷ್ಟೇ ಅಲ್ಲ, ನಾವು ಮೋಕ್ಷಕ್ಕೆ ಹೋದ ಮೇಲೆಯೂ ಸಂಸಾರದಲ್ಲಿ ಇದ್ದಾಗಲೂ ಅಂತರ್ಯಾಮಿಯಾಗಿ ಪರಮಾತ್ಮನೇ ಪ್ರೇರಣೆ ಮಾಡ್ತಕ್ಕಂಥವನು, ತನ್ನಾಮಕ ತನ್ನಿಯಾಮಕ ತತ್ಪ್ರೇರಕನಾಗಿರ್ತಕ್ಕಂಥವನು. ಮನ್ನಿಯಾಮಕ ಮತ್ಪ್ರೇರಕ, ಮನ್ನಾಮಕ ಮನ್ನಿಯಾಮಕ ಮತ್ಪ್ರೇರಕನು ಆ ಶ್ರೀಹರಿಯೇ ಇದ್ದಾನೆ ಅಂತ ಪ್ರತಿಕ್ಷಣ ಹೃದಯಾಂತರ್ಗತವಾದ ಪರಮಾತ್ಮನನ್ನು ಯಾವಾಗಲೂ ನೆನೆಸುವುದು ಅಂತಿಕೊಂಡಂತೇನಿದೆ. ಅವನ ಮೇಲೆ ಪ್ರೀತಿ ಮಾಡ್ತಕ್ಕಂಥ ಒಂದು ಪ್ರೀತಿ ಸಹಿತವಾದಂಥ ಆ ಒಂದು ಪರಮಾತ್ಮನ ಸಾನ್ನಿಧ್ಯದ ಅನುಭವ ಅಂತಿಕೊಂಡಂತೇನಿದೆ. ವಿದ್ಯಾತ್ ಆತ್ಮಸಮರ್ಪಣಂ, ಇದನ್ನು ಆತ್ಮಸಮರ್ಪಣ ಅಂತ ಕೊಡಂತಾರೆ. ದೇವ್ರು ನಮ್ಮನ್ನು ಸಮರ್ಪಣೆ ಮಾಡ್ಕೊಂಡು ಹೋಗಿ ದೇವ್ರ ಮುಂದೆ ಬೀಳೋದಲ್ಲ. ಅನಾದಿ ಕಾಲದಿಂದಲೂ ಅನಂತ ಕಾಲದವರೆಗೂ ಮೋಕ್ಷದಲ್ಲಿಯೂ ಪರಮಾತ್ಮ ನನಗೆ ಅತ್ಯಂತ ಪ್ರಿಯನಾಗಿದ್ದುಕೊಂಡು ನನ್ನನ್ನು ಎಲ್ಲ ಸತ್ಕರ್ಮಗಳಲ್ಲಿ ಪ್ರೇರಿಸ್ತಾ ಇದ್ದಾನೆ, ಇವನೇ ಸರ್ವೋತ್ತಮನಾದ ಶ್ರೀಹರಿ ಅಂತಕ್ಕಂಥ ನೆನಪು ಪ್ರತಿ ಕ್ಷಣವೂ ಇರುವಿಕೆ, ಇದು ಆತ್ಮನಿವೇದನ ಭಕ್ತಿ ಅಂತ ತಿಳ್ಕೊಂಡಂತ ಅನ್ನಿಸ್ತದೆ. ಇತಿ ಸಂಪ್ರೀತಿಕಂ ಜ್ಞಾನಂ ವಿದ್ಯಾತ್ ಆತ್ಮಸಮರ್ಪಣಂ. ಇಂಥ ಸಂಪ್ರೀತಿಕವಾಗಿರ್ತಕ್ಕಂಥ ಜ್ಞಾನ ಏನಿದೆ ಇದಕ್ಕೆ ಆತ್ಮಸಮರ್ಪಣ ಅಂತ ತಿಳ್ಕೊಂಡಂತೇಳಿ ಇದಕ್ಕೆ ಹೆಸರು. ವಿದ್ಯಾತ್ ಆತ್ಮಸಮರ್ಪಣಂ, ಇದಕ್ಕೆ ಆತ್ಮಸಮರ್ಪಣ ಅಂತ ತಿಳ್ಕೊಂಡಂತೇಳಿ ಕರೀತಾರೆ. ಅಷ್ಟೇ ಅಲ್ಲ, ಇನ್ನೊಂದು ಬಹಿಸ್ತೇಶ್ವರ ದಾಸತ್ವಂ. ಏನು ದಾಸನಾಗಬೇಕು ಅಂತ ತಿಳ್ಕೊಂಡಂಥ ಸದ್ಯಕ್ಕೆ ಎಲ್ಲ ಕಡೆಯಲ್ಲಿ ನೋಡಿ ಯೋಗ್ಯತೆ ಇಲ್ಲದೆ ಇದ್ದರೆ ನಮ್ಮ ಶಾಲಿಗ್ರಾಮದಲ್ಲಿ, ನಮ್ಮ ಪ್ರತಿಮೆಯಲ್ಲಿ, ದೇವಾಲಯದಲ್ಲಿ ಅಲ್ಲಿದ್ದು ಅಲ್ಲಿ ಹೋಗಿ ಸೇವೆ ಮಾಡೋದು. ಮನೆ ಹತ್ತಿರ ಮಂದಿರ ಇದ್ದರೆ ಹೋಗಬೇಕು, ಕಸ ಬಳಿಬೇಕು, ರಂಗೋಲಿ ಹಾಕಬೇಕು, ಸೇವೆ ಮಾಡಬೇಕು. ಬಹಿಸ್ತ ಈಶ್ವರ ದಾಸ್ಯತ್ವ ದಾಸ್ಯಮಿತ್ಯುಚ್ಯತೆ. ಉದಯಿಗಳ ದಾಸ್ಯ ಮತ್ತು ಆತ್ಮನಿವೇದನೆಯ ಪರಿಭಾಷೆಯನ್ನು ಆಚಾರ್ಯ ಕೊಟ್ಟಿದ್ದಾರೆ. ಈ ರೀತಿಯಾಗಿ ಭಗವಂತನಲ್ಲಿ ಮಾಡತಕ್ಕಂತಹ ಒಂದು ಆಸಕ್ತಿ, ಭಕ್ತಿ, ಪ್ರೀತಿ ಅಂತ ಏನಿದೆ, ಈ ಭಕ್ತಿನ ಇದೇ ಪ್ರೀತಿಗೆ, ಇದೇ ಸೇವೆಗೆ ಭಕ್ತಿ ಅಂತ ತಿಳ್ಕೊಂಡಂತ ಹೇಳ್ತಾರೆ. ಬರೀ ನಮ್ಮ ಭಕ್ತಿ ಮಾಡ್ತೀವಿ ರೀ, ಬರೀ ಮಾಡಲಿ ಬಾಯಿಂದ ಹೇಳ್ತೇವೆ, ಭಕ್ತಿ ಅರ್ಥವನ್ನು ತಿಳಿದುಕೊಂಡಿರೋದಿಲ್ಲ. ಆದ್ದರಿಂದಾಗಿಂತ ಇರ್ತಕ್ಕಂಥದ್ದು ಈ 30 ಧರ್ಮಗಳು ಅಂತ ತಿಳ್ಕೊಂಡಂತೇನಿವೆ, ಇದು ಎಲ್ಲ ವರ್ಣದವರಿಗೂ, ಎಲ್ಲ ಆಶ್ರಮದವರಿಗೂ ಪರಮಾತ್ಮ ಹೇಳ್ತಾನೆ. ನಾರದರು ಧರ್ಮರಾಜನಿಗೆ ಹೇಳ್ತಾರೆ, ನೃಣಾಂ ಅಯಂ ಪರೋ ಧರ್ಮ ಸರ್ವೇಷಾಂ ಸಮುದಾರತಃ. ಸರ್ವೇಷಾಂ ನೃಣಾಂ ಅಯಂ ಪರೋ ಧರ್ಮ ಉದಾರತ. ಎಲ್ಲ ಮನುಷ್ಯ ಮಾತ್ರರಿಗೆ, ಪ್ರತಿಯೊಬ್ಬ ಮನುಷ್ಯನಿಗೂ ಈ 30 ರೀತಿಯಾದಂಥ ರೀತಿಯಲ್ಲಿ ಪರಮಾತ್ಮನ ಪ್ರೀತಿಗೋಸ್ಕರ ಈ 30 ಧರ್ಮಗಳನ್ನು ಆಚರಣೆ ಮಾಡ್ತಾ ಇರಬೇಕು. ತ್ರಿಂಸಲ್ ಲಕ್ಷಣ ಸಂಯುಕ್ತ, ಈ 30 ಲಕ್ಷಣಗಳಿಂದ ಕೂಡಿರ್ತಕ್ಕಂಥ ಈ ಧರ್ಮ ಇದಂತೆ ಏನಿದೆ, ಸರ್ವಾತ್ಮ ಏನ ತುಷ್ಯತಿ. ಸರ್ವಾತ್ಮನಾಗಿರ್ತಕ್ಕಂಥ ಸರ್ವತ್ರದಲ್ಲಿ ವ್ಯಾಪ್ತನಾದ ಪರಮಾತ್ಮ ಈ 30 ಧರ್ಮಗಳನ್ನು ನಾವು ಪರಿಪಾಲನೆ ಮಾಡ್ತಾ ಇದ್ದರೆ ನಿಶ್ಚಿತನಾಗಿಯೂ ಸಂತುಷ್ಟನಾಗ್ತಾನೆ. ಇದರ ನಂತರ ಯುಧಿಷ್ಠರ ಏನು ಪ್ರಶ್ನೆ ಮಾಡಿದ? ಚಾತುರ್ವರ್ಣ ಧರ್ಮಗಳನ್ನು ಪ್ರತ್ಯೇಕವಾಗಿ ಕೇಳ್ತಾನೆ. ಅಲ್ಲಿರ್ತಕ್ಕಂಥ ವೈಶಿಷ್ಟ್ಯ ಏನು, ಸಂದರ್ಭ ಏನು, ಇದನ್ನು ಮುಂದಿನ ಭಾಗದಲ್ಲಿ ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸೋಣ. ಇತಿ ಅದ್ಯ ಕಥಾ ಪ್ರಸಕ್ತಿ ಶ್ರೀಕೃಷ್ಣಾರ್ಪಣಮಸ್ತು.